ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಜಿಂದಗಿ ವಿಶೇಷ ಕಾರ್ಯಕ್ರಮ. ನಾನು ಹರೀಶ್ ನಾಗರಾಜು. ಮಳೆ ಬರಬೇಕು, ರಾಜ್ಯಾದ್ಯಂತ ಸುಭಿಕ್ಷವಾಗಿರಬೇಕು ಅನ್ನೋ ಆಸೆ. ಮಳೆ ಬರ್ತಿರ್ಲಿಲ್ಲ, ಬರ ಕಾಡ್ತಾ ಇತ್ತು, ಎಷ್ಟೆಲ್ಲ ಜನ ಒದ್ದಾಡ್ತಾ ಇದ್ರು. ಮಳೆ ಬರೋಕ್ಕೆ ಶುರುವಾಯಿತು ನೋಡಿ. ಬಹುಶಃ ಈಗ ಜನ ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಒಂದು ರೀತಿ ಜಲಪ್ರಳಯದ ಹಾಗೆ ಕಾಡ್ತಾ ಇದೆ. ಬರೀ ನಮ್ಮ ರಾಜ್ಯದ ಮಾತ್ರ ಮಾತಾಡೋದು ಬದಲು ಈಶಾನ್ಯ ಭಾರತದಲ್ಲಾಗಿರಲಿ ಅಥವಾ ದೂರದ ಅಮೆರಿಕ ದೇಶದ ಬಗ್ಗೆ ಆಗಿರಲಿ, ಹಾಂಗ್ಕಾಂಗಲ್ಲಾಗಲಿ, ಬೇರೆ ಬೇರೆ ಪ್ರಪಂಚದ ಭಾಗಗಳನ್ನು ನೋಡಿದಾಗಲೂ ಕೂಡ ಜೋರು ಮಟ್ಟದ ನೀರು ದೊಡ್ಡ ಮಟ್ಟದ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಐ ಸ್ಟಿಲ್ ರಿಮೆಂಬರ್, ನಂಗೆ ಈಗಲೂ ನೆನಪಿದೆ, ಅಮೆರಿಕಾದ ಒಬ್ಬ ತಜ್ಞ ಹೇಳಿರುವಂಥ ಮಾತು, ಎಲ್ಲೋ ಒಂದು ಕಡೆ ನಿಬಿರು ಗ್ರಹ ಸೆಪ್ಟೆಂಬರ್ ಯಾವುದೋ ಡೇನಲ್ಲಿ ಪ್ರಳಯ ಆಗೋಗುತ್ತೆ, ಜಲಪ್ರಳಯ ಅಂತ. ಅದಾದಮೇಲೆ ಈಗ ಅಕ್ಟೋಬರ್ಗೆ ಬಂತು ಅದು. ಈ ಥರದ ಮಾತು ಸಾಮಾಜಿಕ ಜಾಲತಾಣದಲ್ಲಾಗಲಿ ಬೇರೆ ಬೇರೆ ಕಡೆ ಒಂದು ಸ್ಟೇಟ್ಮೆಂಟ್ಗಳು ನೋಡ್ತಿರ್ಬೇಕಾದ್ರೆ ಇದನ್ನೇನು ಹೆದರಿಸೋಕೆ ಮಾಡ್ತಿದ್ದಾರಾ, ಇದರಿಂದ ಏನಾದರೂ ಲೆಕ್ಕಾಚಾರಗಳಿದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಜನಸಾಮಾನ್ಯರಲ್ಲಿ. ಅದಾದಮೇಲೆ ಮುಂದೆ ಅಕ್ಟೋಬರ್ನಲ್ಲಿ ಕರ್ನಾಟಕದಾದ್ಯಂತ ಜೋರು ಮಟ್ಟದ ಮಳೆ ಅಷ್ಟೇ ಅಲ್ಲ, ಹಾನಿ, ಅದು ಬೆಳೆ ಹಾನಿ ಮಾತ್ರ ಅಲ್ಲ, ಪ್ರಾಣ ಹಾನಿಯೂ ಅನ್ನೂ ಒಳಗೊಂಡು ನಾವೆಲ್ಲೋ ಕೂಡ ನೋಡ್ಬಿಟ್ಟಿದ್ದೀವಿ. ಅವಾಂತರಗಳನ್ನು ಅಸ್ತವ್ಯಸ್ತ ಆಗಿರೋದನ್ನು ನೋಡ್ತಾನೆ ಬಂದಿದ್ದೀವಿ. ಇನ್ನೂ ತುಂಬ ದಿನ ಮುಂದುವರಿತಂತೆ. ಈಗ ಮಳೆಗಾಲ ಅಲ್ಲ, ಆದರೆ ಮಳೆ ಅನಿರೀಕ್ಷಿತವಾಗಿ ಯಾಕೆ ಇಷ್ಟೊಂದು ಕಾಡ್ತಾ ಇದೆ? ಇದು ಯಾವುದರ ಸಿಂಪ್ಟಮ್ಸು? ಮಾನ್ಸೂನಿನ ವಿಡ್ರಾವಲ್ ಸಿಂಪ್ಟಮ್ಸ್ ಇಷ್ಟೆಲ್ಲ ಕಾಡುತ್ತಾ? ಬಟ್ ಬೇರೆ ಬೇರೆ ಟೈಮ್ನಲ್ಲಿ ಇರಲಿಲ್ವಲ್ಲ. ಯಾವುದೋ ಜಲಪಾತ, ಯಾವುದೋ ಕೆರೆಕಟ್ಟೆಗಳು 20 ವರ್ಷದಿಂದ ತುಂಬದೇ ಇದ್ದು ಇವಾಗ ತುಂಬೋಕೆ ಶುರುವಾಗ್ತಿದೆಯಲ್ಲ, ಇನ್ನು ಮುಂದೆ ಇದು ಬೇರೆ ಆಯಾಮಕ್ಕೆ ಹೋಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಇದು ಸಂಕಟನ, ಖುಷಿನ, ಸಂತೋಷನ, ಏನಿದು? ಎಲ್ಲದರ ಬಗ್ಗೆ ಚರ್ಚೆಯನ್ನು ಇವತ್ತಿನ ಜಿಂದಗಿ ಕಾರ್ಯಕ್ರಮದಲ್ಲಿ ಶುರು ಮಾಡ್ತಾ ಇದ್ದೀವಿ. ಗಂಡಾಂತರದ ಈ ಕ್ಷಣ, ಅಕ್ಟೋಬರ್ ತಿಂಗಳು ಏನಾಗುತ್ತೆ ಅಂತ. ಈ ಹೊತ್ತಿನ ಜಿಂದಗಿ ಸ್ಪೆಷಲ್ ಅಕ್ಟೋಬರ್ ಡೇಂಜರ್. ಅಕ್ಟೋಬರ್ ತಿಂಗಳಲ್ಲಿ ವರ್ಣನ ಶಾಪಕ್ಕೆ ಗುರಿಯಾಗಿದೆಯಾ ಕರ್ನಾಟಕ? ಅಕ್ಟೋಬರ್ ತಿಂಗಳಲ್ಲಿ ಕರ್ನಾಟಕಕ್ಕೆ ಕಾದಿದೆಯಾ ಭಾರಿ ಜಲಕಂಟಕ? ಪಂಚಾಂಗದಲ್ಲಿ ದಾಖಲಿದೆಯಾ ಭಯ ಹುಟ್ಟಿಸೋ ಜಲಗಂಡಾಂತರ? ಅಕ್ಟೋಬರ್ ಮಳೆ ತಂದೊಡ್ಡಲಿದೆಯಾ ಕರ್ನಾಟಕಕ್ಕೆ ಸಂಚುಕಾರ? ಅಬ್ಬಾ, ಸಾಕ್ಷಾತ್ ಜವರಾಯನೇ ಮಳೆಯ ರೂಪದಲ್ಲಿ ಭೂಮಿಗೆ ಬಂದಿದ್ದಾನ ಅನ್ನೋ ರೀತಿ ಇದೆ ಸದ್ಯದ ರಾಜ್ಯದ ಪರಿಸ್ಥಿತಿ. ಯಾಕಂದ್ರೆ ಸದ್ಯ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು, ಯಾರನ್ನ ಕೇಳಿದ್ರು ಮಳೆಯ ಅವಾಂತರದ್ದೇ ಚರ್ಚೆ. ಸಾವಾಯ್ತು, ಗ್ರಾಮ ಮುಳುಗಡೆಯಾಯ್ತು, ಜನ ಕೊಚ್ಚಿ ಹೋದ್ರು, ಕೆರೆ ಕಟ್ಟೆ ಒಡೆದು ಬೆಳೆ ನಾಶವಾಯಿತು. ಹೀಗೆ ಪ್ರಕೃತಿ ಸಹಜವಾಗಿ ಬರುವ ಮಳೆಯೇ ಈಗ ರಾಜ್ಯದ ಜನರ ಪಾಲಿಗೆ ಯಮಗಂಡಾಂತರ ತಂದೊಡ್ಡಿದೆ. ರಾಜ್ಯಕ್ಕೆ ಎದುರಾಗಿರೋ ಜಲಕಂಟಕದಿಂದ ಇನ್ನು ಏನೆಲ್ಲ ಅನಾಹುತಗಳಾಗುತ್ತಪ್ಪ ಅಂತ ಜನ ಆತಂಕದಲ್ಲಿ ದಿನ ದೂಡುವಂತಾಗಿದೆ. ಅಕ್ಟೋಬರ್ ರಾಜ್ಯದ ಪಾಲಿಗೆ ಡೇಂಜರ್ ಆಗ್ತಿದೆ. ಮುಂದಿನ ಜಲಪ್ರಳಯದ ಕಾರ್ಮೋಡ. ಈ ವಿಷಯ ತಿಳಿದ್ರೆ ನೀವು ಗಡಗಡ. ಈಗಾಗಲೇ ಮರಣ ಮಳೆಗೆ ತತ್ತರಿಸಿರುವ ರಾಜ್ಯದ ಜನತೆಗೆ ಇನ್ನೂ ಒಂದು ಶಾಕಿಂಗ್ ನ್ಯೂಸ್ ದಿಗಿಲು ಹುಟ್ಟಿಸುತ್ತೆ. ಹೌದು, ಈಗಾಗಲೇ ಚಿಕ್ಕೋಡಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಯಾದಗಿರಿ, ಚಾಮರಾಜನಗರ, ಹಾವೇರಿ, ರಾಮನಗರ, ಚಿಕ್ಕಬಳ್ಳಾಪುರ, ಗದಗ, ಕೋಲಾರ, ಬೆಳಗಾವಿ, ರಾಯಚೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಹೀಗೆ ಬಹುತೇಕ ಜಿಲ್ಲೆಗಳು ಮಳೆಯ ಆರ್ಭಟಕ್ಕೆ ತತ್ತರಿಸಿ ಹೋಗಿವೆ. ವರ್ಣನ ಪ್ರಕೋಪಕ್ಕೆ ಹೈರಾಣಾಗಿರೋ ರಾಜ್ಯದ ಜನತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಮಳೆ ಜೋರಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವ ಸುದ್ದಿ ಆತಂಕಕ್ಕೀಡಾಗುವಂತೆ ಮಾಡಿದೆ. ಇನ್ನು ಕೆಲ ದಿನಗಳ ಕಾಲ ಪರಿಸ್ಥಿತಿ ಏನಾದ್ರೂ ಹೀಗೆ ಮುಂದುವರೆದ್ರೆ ಜನರ ಬದುಕು ಅಕ್ಷರಶಃ ವರ್ಣನಿಗೆ ಆಹುತಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಹವಾಮಾನ ವರದಿ ಏನ್ ಹೇಳುತ್ತೆ? ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವರ್ಷಕ್ಕೆ 974.5 ಮಿಲಿಮೀಟರ್ ವಾಡಿಕೆ ಮಳೆಯಾಗುತ್ತೆ.
ವರ್ಷದಲ್ಲಿ ಏನಿಲ್ಲ ಅಂದ್ರೂ ಸರಾಸರಿ 58 ದಿನಗಳ ಕಾಲ ಮಳೆ ಸುರಿಯುತ್ತೆ. ಆದ್ರೆ ಈ ಬಾರಿ ಮುಂಗಾರು ಅವಧಿ ಒಂದರಲ್ಲೇ 700 ಮಿಲಿಮೀಟರ್ ಮಳೆ ಸುರಿದಿದ್ದು ವರ್ಷದಲ್ಲಾಗ್ತಾ ಇದ್ದ ಮಳೆ ಪ್ರಮಾಣವನ್ನ ಮೀರಿಸಲಿದೆಯಂತೆ. ಇನ್ನು ಬೆಂಗಳೂರು ನಗರವೊಂದರಲ್ಲೇ ನೋಡೋದಾದ್ರೆ ವಾಡಿಕೆಯಂತೆ 549 ಮಿಲಿಮೀಟರ್ ಮಳೆಯಾಗ್ತಾ ಇತ್ತು. ಆದ್ರೆ ಈ ಬಾರಿ 949 ಮಿಲಿಮೀಟರ್ ಮಳೆಯಾಗಿದೆ. 2016ಕ್ಕೆ ಹೋಲಿಸಿದ್ರೆ ಕೇವಲ 516 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಈ ವರ್ಷ ದುಪ್ಪಟ್ಟಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಪ್ರಮಾಣ ಹೆಚ್ಚಾಗಲಿದೆಯಂತೆ. ಕಳೆದ ಎರಡು ದಿನಗಳಿಂದ ಕೋಲಾರ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ನಾವು ಇವತ್ತು ಕೋಲಾರದ ಏನು ಹುಡುಗೂರು ಗೇಟ್ ಬಳಿ ಇರುವಂಥ ಕೋರಿನ್ ಶಾಲೆಯಲ್ಲಿ ಆವರಣದಲ್ಲಿದ್ದೀವಿ. ಈ ಶಾಲೆ ಏನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಂದರೆ ಏನು ಶಾಲೆ ಸುತ್ತ ನಿರ್ಮಾಣ ಆಗಿರುವಂಥ ಒಂದು ಜಲಾವೃತದಿಂದಾಗಿ ಶಾಲೆ ದ್ವೀಪದಂತಾಗಿದೆ. ನಾವೀಗ ಬಲಭಾಗದಲ್ಲಿ ನೋಡ್ಬೋದು, ಏನು ಶಾಲಾ ಕಟ್ಟಡ ಸಂಪೂರ್ಣವಾಗಿ ಶಾಲೆ ಸುತ್ತ ಒಂದು ನೀರು ಜಲಾವೃತಗೊಂಡಿರೋದ್ರಿಂದ ಈಗಾಗಲೇ NDRF ಆಗಿರ್ಬೋದು, ಅಗ್ನಿಶಾಮಕ ದಳ ಸಿಬ್ಬಂದಿ ಒಂದು 25ಕ್ಕೂ ಹೆಚ್ಚು ಸಿಬ್ಬಂದಿ ಈ ಒಂದು ರಕ್ಷಣಾ ಕಾರ್ಯದಲ್ಲಿ, ಅಂದರೆ ಇಲ್ಲಿ ಏನು ಶಾಲೆಯ ಒಳಗಿರುವಂಥ ಒಂದು ಸಿಬ್ಬಂದಿಯನ್ನು, ಶಿಕ್ಷಕರನ್ನು, ಜೊತೆಗೆ ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ತೊಡಗಿದ್ದಾರೆ. ಬೋಟ್ಗಳನ್ನು ಬಳಸಿ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ಮಡಗಿದ್ದಾರೆ. ಏನು SDRF ಸಿಬ್ಬಂದಿ 25ಕ್ಕೂ ಹೆಚ್ಚು ಜನ SDRF ಸಿಬ್ಬಂದಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಜಿಲ್ಲಾಡಳಿತದ ಸಹಾಯದೊಂದಿಗೆ ಇರುವಂಥ ಒಂದು 100ಕ್ಕೂ ಹೆಚ್ಚು ಸಿಬ್ಬಂದಿ ಏನು ಶಾಲೆಯ ಸಿಬ್ಬಂದಿಯನ್ನು ರಕ್ಷಣಾ ಕಾರ್ಯದಲ್ಲಿ ಈಗಾಗಲೇ ನಿರತರಾಗಿರ್ತಕ್ಕಂಥದ್ದು. ಏನು ನಾವು ಬಲಭಾಗದಲ್ಲಿ ನೋಡೋದಾದರೆ ಏನು ಕಳೆದ ಏನು 3-4 ಗಂಟೆಯಿಂದ ಕೂಡ ಶಾಲೆ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದಾಗಿ ಈಗಾಗಲೇ ಏನು ಈ ಒಂದು ಶಾಲೆ ಒಳಗಿರುವಂಥ ಒಂದು ಶಿಕ್ಷಕರನ್ನ, ಜೊತೆಗೆ ಸಿಬ್ಬಂದಿಯನ್ನು SDRF ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಒಂದು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಕಳೆದ 2 ದಿನಗಳಿಂದ ಕೂಡ ಕೋಲಾರ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಿದೆ. ಜನರಲ್ಲಿ ಸಂತಸ ತರಬೇಕಿದ್ದ ವರ್ಷಧಾರೆ ಈಗ ಜನರ ಪಾಲಿಗೆ ಮರಣ ಮಳೆಯಾಗಿ ರೂಪಾಂತರಗೊಂಡಿದೆ. ಮಳೆ ಅಂದ್ರೆ ಜನ ಭಯ ಬೀಳುವಂತಾಗಿದೆ. ಎಲ್ಲೆಂದರಲ್ಲಿ ಯಾವಾಗ ಬೇಕು ಆವಾಗ ಧೋ ಅಂತ ಸುರಿತಾ ಇರುವ ಮಳೆ ಅದೆಷ್ಟೋ ಜೀವಗಳನ್ನ ಬಲಿ ಪಡೆದಿದೆ, ಬದುಕುಗಳನ್ನ ಅತಂತ್ರಗೊಳಿಸಿದೆ. ವರ್ಣನ ಮುನಿಸಿನಿಂದಾಗ್ತಾ ಇರೋ ಅಸಹಜ ಮಳೆ ಸೃಷ್ಟಿಸಿರೋ ಅವಾಂತರಗಳು ಮಾತ್ರ ಜನ ಭಯಭೀತರಾಗುವಂತೆ ಮಾಡಿದೆ. ಒಂದು ಕಡೆ ಅಕ್ಟೋಬರ್ ತಿಂಗಳಲ್ಲಿ ಭೂಮಿಯ ವಿನಾಶ ಖಂಡಿತ ಎಂಬ ಭವಿಷ್ಯವಾಣಿ ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಇನ್ನೊಂದೆಡೆ ಹಿಂದೆಂದೂ ಕಂಡು ಕೇಳರಿಯದ ಪ್ರಾಕೃತಿಕ ವಿಕೋಪಗಳಿಗೆ ಜಗತ್ತು ಮತ್ತೆ ಮತ್ತೆ ಸಾಕ್ಷಿಯಾಗ್ತಾ ಇದೆ. ಹಾಗಾದ್ರೆ ಪಂಚಾಂಗದಲ್ಲೇ ಈ ಮರಣ ಮಳೆಯ ಮುನ್ಸೂಚನೆ ಸಿಕ್ಕಿದ್ಯಾ? ಈ ಮಹಾಮಳೆಯ ಹಿಂದೆ ಗ್ರಹಗತಿಗಳಲ್ಲಾದ ಬದಲಾವಣೆಯಿಂದ ಮಳೆಯಾಗ್ತಾ ಇದೆಯಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂದೆ ಮತ್ತಷ್ಟು ಅನಾಹುತಗಳು ಎದುರಾಗಲಿದೆಯಾ? ಎಲ್ಲದರ ಬಗ್ಗೆ ಚರ್ಚೆ ನಡೆಯಲಿದೆ. ಈ ಮಹಾ ವಿಪತ್ತಿನ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ಏನಾದರೂ ಉಲ್ಲೇಖ ಇತ್ತಾ, ಅಥವಾ ಈ ಬೆಳವಣಿಗೆಗಳ ಬಗ್ಗೆ ಅಕ್ಟೋಬರ್ ಈ ಥರ ಆಗುತ್ತೆ ಅನ್ನುವ ಪಂಚಾಂಗ ಏನಾದರೂ ಮಾಹಿತಿ ಕೊಡ್ತಾ ಇದೆಯಾ? ಜ್ಯೋತಿಷಿಗಳಂತೂ ಐ ಡೂ ರಿಮೆಂಬರ್, ನಂಗೆ ನೆನಪಿದೆ ಸುಮಾರು 2-3 ತಿಂಗಳುಗಳ ಹಿಂದೆ ನಮ್ಮ ಚಾನಲ್ ಕೂತು ಮಾತಾಡ್ತಿರ್ಬೇಕಾದ್ರೆ ಈ ಕಂಟಕದ ಬಗ್ಗೆ ಒಂದಷ್ಟು ಸುಳಿವನ್ನು ಕೂಡ ಕೊಟ್ಟಿದ್ರು. ಆ ಗುರುಗಳು ಕೂಡ ನಮ್ಮ ಜೊತೆ ಇದ್ದಾರೆ, ನಿಮಗೆ ಪರಿಚಯ ಮಾಡಿಕೊಡ್ತೀನಿ. 3 ಗುರುಗಳಲ್ಲಿ ಈ ಕ್ಷಣ 2 ಗುರುಗಳಿದ್ದಾರೆ, ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಪ್ರತಿನಿತ್ಯ ಪಬ್ಲಿಕ್ ಟಿವಿಯಲ್ಲಿ ರಾಶಿ ಭವಿಷ್ಯದ ಗುರುಗಳು ಶ್ರೀ ರೇಣುಕಾರಾಧ್ಯ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಲೂ ಕೊಟ್ಟಿದ್ದೆ ನಾನು ಮಾತಾಡ್ತಿರ್ಬೇಕಾರೆ ಅಂತ ನಿಮ್ಗೆ ನೆನಪಿದೆ, ನಿಮ್ಮ ನಗು ಅದು ಹೇಳ್ತಾ ಇದೆ ಅಂತ. ಅವರ ಬಲಭಾಗದಲ್ಲಿದ್ದಾರೆ ವಿದ್ವಾಂಸರು, ಜ್ಯೋತಿಷಿಗಳಾದಂತಹ ಶ್ರೀ ನಾಗರಾಜ್ ಶರ್ಮಾ ಗುರುಗಳ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಗೆ ಮಳೆ ಬೇಕಾಗಿತ್ತು, ಸುಭಿಕ್ಷವಾಗಿರ್ಬೇಕಾಗಿತ್ತು. ತುಂಬಾ ಬರದ ನಾಡು ಅಂತ ಕರೆಸ್ಕೊಳ್ಳುವಂತಹ ಚಿಕ್ಕಬಳ್ಳಾಪುರ, ಕೋಲಾರ, ಗಡಿನಾಡು, ಚಾಮರಾಜನಗರ ಬರ ಇದ್ದಾಗ ಭೂಮಿ ಬಿರುಕು ಬಿಟ್ಟಿದ್ದನ್ನ ಕಣ್ಣಾರೆ ನೋಡಿದ್ದೀವಿ ಗುರುಗಳೇ. ಇವಾಗ ಯಾವ ಮಟ್ಟದಲ್ಲಿ ಇದೆ ಅಂದ್ರೆ, ಯಾಕಪ್ಪ ಇಷ್ಟು ನೀರು ದೇವರೇ ಯಾಕಪ್ಪ ಮುನಿಸ್ಕೊಂಡ್ಬಿಟ್ಟೆ ಅನ್ನುವ ಕೇಳಿಕೊಳ್ಳುವ ಪರಿಗೆ ಬಂದ್ಬಿಟ್ಟಿದೀವಿ ನಾವು. ಹೌದು ಹೌದು. ಏನಿದು ಗುರುಗಳೇ ನಿಮ್ಮ ಮೊದಲ ಮಾತೇನು? ಒಂದು, ಇದಕ್ಕೆ ಮೊದಲೇ 2 ತಿಂಗಳ ಮೊದಲನೇ ಇದರ ಸೂಚನೆ, ಅಂದ್ರೆ ಅಮೆರಿಕದಲ್ಲಿ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ, ಹೆಚ್ಚು ಮಳೆ ಆಗುತ್ತೆ ಅಂತಕ್ಕಂಥ ಪರ್ಟಿಕ್ಯುಲರ್ ನಾನು ಹೇಳಿದ್ದೆ. ಮಳೆನೇ ಆಗುತ್ತೆ ಹೆಚ್ಚು ಪರ್ಟಿಕ್ಯುಲರ್ ಅಂತ ಹೇಳಿ ನೆನಪಿದೆ. ಸಾಮಾನ್ಯಕ್ಕೆ ಆನ್ ಲೈವಲ್ಲಿ ನೋಡ್ಬೋದು ಬೇಕಾದ್ರೆ ಅದನ್ನ. ಹಾಗಾಗಿ ಈ ಗ್ರಹಗತಿಗಳ ವ್ಯತ್ಯಾಸಗಳು ಅಂತಕ್ಕಂಥದ್ದೇನಿದೆ, ಆ ಗ್ರಹಗತಿಗಳ ವ್ಯತ್ಯಾಸಗಳನ್ನ ಸರಿಯಾದ ರೀತಿಯಲ್ಲಿ ಅವಲೋಕಿಸಿ ಹೇಳಿದ್ದೇ ಆದಂಥ ಪಕ್ಷದಲ್ಲಿ ಪರಿಪೂರ್ಣವಾಗಿ ನಾವು ಇಂಥದ್ದೇ ನಡೀತದೆ, ಇಂಥ ಭಾಗದಲ್ಲೇ ನಡೀತದೆ ಅಂತಕ್ಕಂಥದ್ದನ್ನು ಪರ್ಟಿಕ್ಯುಲರ್ ಹೇಳ್ಬೋದು. ಯಾಕೆ ಅಂತಂದರೆ, ನಾನು ಸುಮಾರು ಇಲ್ಲಿಗೆ 4 ವರ್ಷದಿಂದ ನಾನು ಪಬ್ಲಿಕ್ ಟಿವಿನಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಬಾರಿಯೂ ಗ್ರಹಗತಿಗಳ ಒಂದು ಸ್ಟಡಿಯನ್ನು ಮಾಡಿದ ನಂತರವಾಗಿ ಇಂಥ ಒಂದು ಘಟನೆ ನಡೀತದೆ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳ್ತಾ ಬಂದಾಗ
ಅದೇ ರೀತಿಯಾದಂಥ ಒಂದು ಘಟನೆಗಳು ನಡೀತಾ ಹೋಗ್ತಾ ಇತ್ತು. ಇದಕ್ಕೆ ಏನು ಜಲಪ್ರಳಯ ಆಗುತ್ತೆ ಅಂತಕ್ಕಂಥ ಏನು ಹೇಳಿದ್ನೋ ಅದಕ್ಕೆ ಮೊದಲೇ ಹೇಳಿದ್ದೆ ನಾನು, ಉತ್ತರ ಭಾರತದಲ್ಲಿ ಪ್ರಾಣಹಾನಿಗಳಾಗ್ತದೆ, ದೊಂಬಿಗಳಾಗ್ತದೆ, ಗಲಾಟೆಗಳಾಗ್ತದೆ ಅಂತ. ಅದು ಕೂಡ ಅದೇ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ, ಗ್ರಹಗತಿಗಳನ್ನು ಸರಿಯಾದ ರೀತಿಯಲ್ಲಿ ಅವಲೋಕಿಸಬೇಕು, ಅಧ್ಯಯನವನ್ನು ಮಾಡಬೇಕು. ಯಾವ ಸ್ಥಿತಿನಲ್ಲಿ ಕುಳಿತಿದ್ದಾನೆ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದ ನುಡಿದಿದ್ದೇ ಆದಂಥ ಪಕ್ಷದಲ್ಲಿ ಪರ್ಟಿಕ್ಯುಲರ್ ರಿಸಲ್ಟ್ ಇಂಥದ್ದೇ ಆಗುತ್ತೆ ಅಂತಕ್ಕಂಥ ಕೊಡ್ತಾ ಹೋಗುತ್ತೆ. ಒಂದು. ಎರಡನೇದು ಇನ್ನೂ ಬಹಳ ಮುಖ್ಯ, ನೀವು ಹೇಳ್ತಾ ಇದ್ದು ಅಕ್ಟೋಬರ್ ಗಂಡಾಂತರ ಒಳ್ಳೆಯ ದಿವಸ ತಗೊಂಡಿದ್ರಿ. ಯಾಕೆಂದ್ರೆ ಇವತ್ತಿನಿಂದಲೇ ಗುರು ಆಸ್ಥಾನ ಆಗಿರ್ತಕ್ಕಂಥದ್ದು. ಏನಂದ್ರೆ ಅರ್ಥ? ಗುರು ಆಸ್ಥ ಅಂತಂದ್ರೆ ಗುರುವಿನ ಬಲ ಇಲ್ಲ ಅಂತ. ಗುರು ಪರಿಪೂರ್ಣವಾಗಿ ಗೌಣವಾಗಿದ್ದಾನೆ ಅಂತಂತ. ಗ್ರಹಗತಿಗಳಲ್ಲಿ ಗುರುವಿನ ಬಲ ಇರೋದಿಲ್ಲ ಅಂತಕ್ಕಂಥ ಒಂದು ಪದ್ಧತಿ. ಅಂದ್ರೆ ನೀವು ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದಾಗ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂದರೆ, ದೈವಬಲವಿಲ್ಲದಿದ್ದರೂ ಕೂಡ ಗುರುಬಲ ಇದ್ದರೆ ಗೆಲ್ಲುತ್ತಾನೆ ಅವನು ಅನ್ನೋ ರೀತಿಯಲ್ಲಿ. ಗ್ರಹಗತಿಗಳಲ್ಲಿ 9 ಗ್ರಹಗಳು ವೀಕ್ ಆಗಿದ್ರು ಗುರು ಅಂತಕ್ಕಂಥವನೊಬ್ಬನ್ನು ಚೆನ್ನಾಗಿದ್ದರೆ ಆ ಜಾತಕವನ್ನೇ ನಿಲ್ಲಿಸಬಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಇದೆ. ಯಾಕೆಂದರೆ ಅಷ್ಟು ಪವರ್ಫುಲ್ಲು, ಅಷ್ಟು ಫಲಗಳನ್ನು ಅಷ್ಟು ಒಳ್ಳೆಯ ರೀತಿಯಲ್ಲಿ ನಡೀತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಗುರು ಒಬ್ಬನ ಕೈಲಿ ಮಾತ್ರ ಸಾಧ್ಯ. ಗುರುವಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಈಗ ನನಗೂ ಕೂಡ ಗುರುವಿದ್ದಾರೆ, ನಿಮಗೂ ಕೂಡ ಗುರುವಿದ್ದಾರೆ. ಒಂದು ಶಿಕ್ಷಣವನ್ನು ಕೊಟ್ಟಕ್ಕಂಥವನು ಗುರುವೇ. ಆ ಗುರುವಿನ ಮಾರ್ಗದಲ್ಲಿ ಬಂದಿರತಕ್ಕಂಥದ್ದು ಇವತ್ತಿನ ದಿವಸ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು. ನಾವಿಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತೀವಿ ಅಂದ್ರೆ ಆ ಗುರುವಿನ ಪ್ರಭಾವ. ಇವತ್ತಿಂದ ಗುರುವಿನ ಪ್ರಭಾವ ಇಲ್ಲ ಅಂತ. ಗುರುವಿನ ಪ್ರಭಾವ ಇಲ್ಲ. ಎಲ್ಲಿಂದ? ಇವತ್ತಿನಿಂದ 2017 ನವೆಂಬರ್ 6ನೇ ತಾರೀಕುವರೆಗೆ ಗುರು ಆಸ್ಥಾನ ಆಗಿರ್ತಾನೆ. 3 ವಾರ ಗುರು ಆಸ್ಥಾನ ಆಗಿರ್ತಾನೆ. ಆ ಗುರು ಆಸ್ಥಾನ ಆಗಿರ್ತಕ್ಕಂಥದ್ರಿಂದ ಈ ಸಂದರ್ಭದಲ್ಲಿ ಹೆಚ್ಚಿನ ಅವಘಡಗಳು ಜಾಸ್ತಿ. ಯಾಕೆಂದ್ರೆ ಇದೇ ರೀತಿಯಾದಂತ ಗುರು ಅಸ್ತ ಆದಂತ ಸಂದರ್ಭದಲ್ಲಿಯೇ ಉತ್ತರ ಕರ್ನಾಟಕದಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ವಿ. ಅದೇ ರೀತಿಯಾಗಿ ಸ್ಪ್ರೆಡ್ ಆಗಿ ಅಲ್ಲಿ ಸಾವಿರಾರು ಮನೆಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಸಾವಿರಾರು ಜನಕ್ಕೆ ನಿರಾಶ್ರಯನ ಪಡ್ಕೊಂಡಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಈಗಲೂ ಕೂಡ ಗುರು ಆಸ್ಥಾನ ಆಗ್ತಾ ಇದ್ದಾನೆ. ಬಹಳಷ್ಟು ಅನಾಹುತಗಳಿದೆ. ರೇಣುಕಾರಾಧ್ಯರ ಮಾತಿನ ಪ್ರಕಾರ ಗುರು ಆಸ್ಥಾನ ಆಗ್ತಿದ್ದಾನೆ, ಗುರುವಿನ ಪ್ರಭಾವವೇ ಇಷ್ಟೆಲ್ಲ ಜಲಕಂಟಕಕ್ಕೆ ಕಾರಣ ಅಂತ. ನಾಗರಾಜ ಶರ್ಮಾ ಗುರುಗಳೇ, ನಿಮ್ಮ ಮಾತೇನು? ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೊದಲಿಗೆ ಕೂಡ ಅವನಿಗೆ ವಂದನೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಈ ವರ್ಷದಲ್ಲಿ ಬರ್ತಕ್ಕಂತಹ ಒಂದು ಆದಾಯ ವಿದಾಯ ನೋಡ್ಕೊಂಡು ಹೋದರೆ ವರ್ಷಾಧಿಪತಿ ಆಗಿರ್ತಕ್ಕಂಥವನು ಗುರು ಆಗ್ತಾನೆ. ಮಳೆಗೆ ಅಧಿಪತಿ ಗುರು. ಆ ಗುರು ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಹಿಂದೆ ಎಷ್ಟೋ ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಹಿಂದಿನ ಜ್ಯೋತಿಷ್ಯ ಹೇಳಿರ್ತಕ್ಕಂಥದ್ದು, ಬರೆದಿರ್ತಕ್ಕಂಥದ್ದು, ನೋಡಿರ್ತಕ್ಕಂಥದ್ದು ಎಲ್ಲ ನೋಡಿದರೆ ಗುರು ಯಾವ ವರ್ಷದಲ್ಲಿ ವರ್ಷಾಧಿಪತಿ ಆಗ್ತಾನೋ ಆ ವರ್ಷದಲ್ಲಿ ಹೆಚ್ಚಿನಾದಂಥ ಮಳೆ ಬರುತ್ತೆ ಅಂತ ಹೇಳುತ್ತೆ. ಅಂದರೆ ನಮ್ಮ ಮಲೆನಾಡಲ್ಲಿ ಒಂದು ಪದ್ಧತಿ ಹೇಳ್ತಾರೆ, ಒಂದು ವರ್ಷಕ್ಕೆ ಟೋಟಲ್ ಆಗಿ 10 ಸೇರು ಅಂತ ಹೇಳ್ತಕ್ಕಂಥ ಲೆಕ್ಕಾಚಾರ ಹೇಳ್ತಾರೆ. 10 ಸೇರು ಮಳೆಯಲ್ಲಿ ಪ್ರತಿ ವರ್ಷದಲ್ಲಿಯೂ ಕೂಡ ಸಮುದ್ರಕ್ಕಿಷ್ಟು, ಕಾಡಿಗಿಷ್ಟು, ಊರಿಗಿಷ್ಟು, ಆಕಾಶಕ್ಕಿಷ್ಟು ಅಂತೇಳಿ 4 ಭಾಗದಲ್ಲಿ ವಿಂಗಡಣೆ ಮಾಡ್ತಾರೆ. ಅದನ್ನು ನಮ್ಮ ಹಿರಿಯವರು ಕೂಡ ನಡೆಸ್ಕೊಂಡು ಬಂದಿದ್ದರು, ಅದನ್ನು ಮಾಡಿದ್ದಾರೆ. ಈ ವರ್ಷದಲ್ಲಿ ಗುರು ವರ್ಷಾಧಿಪತಿ ಆಗಿದ್ದ ಪಕ್ಷದಲ್ಲಿ ಗುರುವಿಗೆ ಹೆಚ್ಚಿನಂಥ ಒಂದು ಹಸಿವು ಬಾಯಾರಿಕೆಗಳು ಜಾಸ್ತಿ ಇರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಗುರುವಿನ ಅಧಿಪತ್ಯ ಇರತಕ್ಕಂತಹ ಯಾವುದೇ ಒಂದು ಸಂದರ್ಭದಲ್ಲಿ, ಅಂದರೆ ಆ ವರ್ಷದಲ್ಲಿ ಸಸ್ಯಾಧಿಪತಿ ಆಗಿದ್ದರೆ ಅಥವಾ ವರ್ಷಾಧಿಪತಿ ಆಗಿದ್ದರೆ, ಆಹಾರಕ್ಕೆ ಅಧಿಪತಿ ಆಗಿದ್ದರೆ, ಬೇರೆ ಬೇರೆ ಆದಂಥ ಒಂದೊಂದು ವರ್ಷಕ್ಕೆ ಒಂದೊಂದು ಧನಾಧಿಪತಿ ಆಗ್ತಕ್ಕಂಥದ್ದಾಗುತ್ತೆ. ಈ ವರ್ಷದಲ್ಲಿ ವರ್ಷಾಧಿಪತಿ ಮಳೆಗೆ ಅಧಿಪತಿ ಆಗಿರ್ತಕ್ಕಂಥವನಾಗಿದ್ದಾನೆ ಗುರು. ವರ್ಷಾಧಿಪತಿ ಹೌದು, ಈ ವರ್ಷ ವರ್ಷಾಧಿಪತಿ ಆಗಿದ್ದಾನೆ. ಬುಧ ಬಂದು ಸಸ್ಯಾಧಿಪತಿ ಆಗಿದ್ದಾನೆ. ಬುಧ ಯಾವತ್ತೂ ಕೂಡ ಚತುರತೆಯನ್ನು ಕೊಡ್ತಕ್ಕಂಥವನು, ವಿದ್ಯೆಯನ್ನು ಕೊಡ್ತಕ್ಕಂಥವನು, ಲೋಕಕ್ಕೆ, ದೇಶಕ್ಕೆ, ಜನಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಗೆ ಬುಧನ ಆಶೀರ್ವಾದ ಇದ್ದಾಗ ವಿದ್ಯೆ ತುಂಬ ಚೆನ್ನಾಗಿ ಬರುತ್ತೆ. ಸಸ್ಯ ವೃಷ್ಟಿ ಚೆನ್ನಾಗಿರುತ್ತೆ, ಸಸ್ಯ ಯಾವತ್ತೂ ಕೂಡ ಸಮೃದ್ಧಿ ಆಗುತ್ತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗೆ ಈ ಸಸ್ಯಗಳು ಚೆನ್ನಾಗಿರಬೇಕು ಅಂತಂದರೆ ಮಳೆ ಚೆನ್ನಾಗಾಗಬೇಕು. ಆದರೆ ಇಲ್ಲಿ ವರ್ಷದಲ್ಲಿ ಬರ್ತಕ್ಕಂಥದ್ದು ಗುರು ಆಗಿದ್ದಕ್ಕೋಸ್ಕರವಾಗಿ ಗುರುವಿನ ಒಂದು ಅಧಿಕಾರ ಇರುವ ಸಂದರ್ಭದಲ್ಲಿ ಹೆಚ್ಚಿನದಾದಂಥ ಮಳೆ ಬರುತ್ತೆ, ಜಾಸ್ತಿ ಆಗುತ್ತೆ. ಈ ವರ್ಷದಲ್ಲಿ ಪ್ರತಿಯೊಂದು ಲೆಕ್ಕಾಚಾರ ತೆಗೆದುಕೊಂಡು ಹೋದರೆ ಈ ವರ್ಷದಲ್ಲಿ ಸಮುದ್ರಕ್ಕೆ 1.5 ಸೇರು ಮಳೆಯನ್ನು ಕೊಟ್ಟಿದ್ದಾನೆ. ಇನ್ನು 1.5 ಸೇರು ಮಳೆಯನ್ನು ಕಾಡಿಗೆ ಕೊಟ್ಟಿದ್ದಾನೆ, ಅಲ್ಲಿಗೆ 3 ಸೇರಾಯಿತು. ಅದಾದ ನಂತರದಲ್ಲಿ 2 ಸೇರು ಮಳೆಯನ್ನು ಸಮುದ್ರಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳ್ತದೆ. ಸಮುದ್ರಕ್ಕೆ ಇನ್ನು ಒಟ್ಟು ಉಳಿದ ಎಷ್ಟು? 5 ಸೇರು ಮಳೆ. ನಾವು ಪ್ರತಿ ವರ್ಷದಲ್ಲೂ ನೋಡ್ತಕ್ಕಂಥದ್ದು 2 ರಿಂದ 3 ಸೇರು ಮಳೆಯನ್ನು ನೋಡ್ತೀವಿ. ಸೇರು ಅಂತ ಹೇಳ್ತಕ್ಕಂಥ ಲೆಕ್ಕಾದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಈ ಒಂದು ವರ್ಷದಲ್ಲಿ ಬರ್ತಕ್ಕಂಥ 5 ಸೇರಿನಷ್ಟು ಮಳೆ ಬಂದಿದೆ.
ನಾವು ಆವಾಗಲೇ ಈಗ ಸೈನ್ಸಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಅಷ್ಟು ಜಾಸ್ತಿ ಮಳೆ ಆಯಿತು, ಮೊದಲು ಯಾವತ್ತೂ ಕೂಡ ಆಗಸ್ಟಲ್ಲಿ ಆಗುವಂಥ ಮಳೆ ಇಷ್ಟೊಳಗೆ ಆಗೋಗಿದೆ ಅಂತ ಬಿಟ್ಟು ಹೇಳಿದರು. ಖಂಡಿತ ನನ್ನ ಒಂದು ಈ ವರ್ಷದ ಒಂದು ಇದ್ರ ಪ್ರಕಾರವಾಗಿ ಈ ವರ್ಷದಲ್ಲಿ ಯಾವ ರೀತಿ ಆಗಿತ್ತು ಅಂದರೆ, ಗುರು ಮತ್ತು ಬುಧನ ಒಂದು ಅಧಿಕಾರವನ್ನು ನೋಡ್ಕೊಂಡು ಹೋದರೆ ಈ ವರ್ಷದಲ್ಲಿ ಮೊದಲಿಗೆ ಹೆಚ್ಚಿನಂಥ ಮಳೆಯಿಂದಾಗಿ ಅವಘಡಗಳಾಗ್ತಕ್ಕಂಥದ್ದು ಅದು ಇಲ್ಲ ಒಂದು ವಿಷಯ ಅಂತೂ ಗ್ಯಾರಂಟಿ. ಹೌದು, ಮಳೆ ಬೇಕು, ವರ್ಷಧಾರೆ ಗುರು ತಂದು ಕೊಡ್ತಾನೆ ಅಂತ ಹೇಳಿದ್ರಿ. ಬಟ್ ಈ ಮಟ್ಟಕ್ಕ ಜನಕ್ಕೆ ಸಂಕಟ ಆಗೋ ಹಾಗೆ ಅಂತ ನಮ್ಮ ಪ್ರಶ್ನೆ ಅಷ್ಟೇ. ವಾಪಸ್ ಬರ್ತೀನಿ. ರೇಣುಕಾರಾಧ್ಯ ಗುರುಗಳು ಮತ್ತು ನಾಗರಾಜ್ ಶರ್ಮಾ ಗುರುಗಳು ಇಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಜ್ಞಾನಿ ಮಿಡೆ ಹೇಳಿರುವಂತಹ ಮಾತು, ಇದು ದೊಡ್ಡ ಮಟ್ಟದಲ್ಲಿ ಪ್ರಳಯ ಆಗೋಗುತ್ತೆ, ಜಲಪ್ರಳಯ ಅನ್ನೋ ಅರ್ಥ. ಹಾಗಾದ್ರೆ ಧರ್ಮಶಾಸ್ತ್ರ ಮತ್ತು ಪಂಚಾಂಗದಲ್ಲಿ ಆ ಥರದ್ದು ಏನಾದರೂ ಉಲ್ಲೇಖ ಇದೆಯಾ? ಇದು ನಿಜವಾಗ್ಲೂ ಎದುರಿಸುವ, ನಾವೆಲ್ಲ ಹೆದರ್ಕೋಬೇಕು, ಅದನ್ನು ಎದುರಿಸೋದಾದ್ರೂ ಹೇಗಪ್ಪ ಅನ್ನೋದು ಕೂಡ ಒಂದು ದೊಡ್ಡ ಸಂಕಟ ಶುರುವಾಗೋಗಿದೆ. ಈಗ ನಡೀತಿರುವಂಥ ಬೆಳವಣಿಗೆ ನೋಡಿದ್ರೆ ಕೆರೆ, ಕಟ್ಟೆ, ಡ್ಯಾಮ್ಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಅದನ್ನು ನೋಡೋಕ್ಕೇನೋ ಖುಷಿ ನಮಗೆ, ಆದರೆ ಅನುಭವಿಸೋ ಜನಗಳಿಗೆ ಮಾತ್ರ ವಾಡಿಕೆ. ಹಾಗೆ ಬೆಂಗಳೂರು ಸಿಟಿ ತೊಗೊಂಡ್ರು ಕೂಡ ಒಂದು 550 ಮಿಲಿಮೀಟರ್ ಮಳೆ ಆಗುತ್ತೆ ಪ್ರತಿ ವರ್ಷ. ಆದರೆ ಈ ಬಾರಿ 940, ಅಂದರೆ ದುಪ್ಪಟ್ಟು ಆಗಲೇ ಮಳೆ ಬಿದ್ದಿರುವಂಥ ಒಂದು ವರದಿ ಕೂಡ ಬರ್ತಾ ಇದೆ. ಹಾಗಾದರೆ ಇದು ಏನು ಮುಂದಕ್ಕೆ ಒಂದು ಸೂಚನೆ ಕೊಡ್ತಾ ಇದೆ? ಶ್ರೀ ರೇಣುಕಾರಾಧ್ಯ ಗುರುಗಳು ಮತ್ತು ನಾಗರಾಜ್ ಶರ್ಮಾ ಗುರುಗಳು ಇಬ್ಬರು ಕೂಡ ತಮ್ಮ ಮೊದಲ ಮಾತಿನಲ್ಲಿ ಇದನ್ನು ಮತ್ತೆ ಪುಷ್ಟೀಕರಿಸೋ ಹಾಗೆ ಇದು ನಡೀತಾ ಇದೆ, ಇದು ಬರೋದಿತ್ತು ಈ ಮಳೆ ಅಂತ ನೀವಿಬ್ರು ಕೂಡ ಮಾತಾಡ್ತಾ ಇದ್ರಿ. ಜೊತೆಗೆ ಗುರುವಿನ ಮಹತ್ವ ಎಷ್ಟು, ಗುರುವು ಇಲ್ಲದೇ ಇರುವಾಗ, ಗುರುವಿನ ಅನುಗ್ರಹ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂತ ಹೇಳ್ತಿದ್ರಿ. ಧರ್ಮಶಾಸ್ತ್ರದ ಪ್ರಕಾರ ಏನು ಉಲ್ಲೇಖ ಇದೆ ಗುರುಗಳೇ? ಧರ್ಮಶಾಸ್ತ್ರದಲ್ಲಿ ಏನಾಗುತ್ತೆ ಅಂದರೆ, ಪರ್ಟಿಕ್ಯುಲರ್ ಏನಾಗುತ್ತೆ ಅಂದರೆ, ಇವೆಲ್ಲವೂ ಕೂಡ ನಡೀತಕ್ಕಂಥದ್ದು, ಇವೆಲ್ಲವೂ ಕೂಡ ನುಡಿತಕ್ಕಂಥದ್ದು ಏನಂದರೆ ಗ್ರಹಗತಿಗಳ ಆಧಾರದ ಮೇಲೆನೆ. ಧರ್ಮಶಾಸ್ತ್ರಗಳಲ್ಲಿ ಇಂಥದ್ದೇ ನಡೀತದೆ, ಇಂಥ ವರ್ಷನೇ ನಡೀತದೆ, ಇಂಥ ಕಡೆನೇ ನಡೀತದೆ ಅನ್ನೋ ರೀತಿಯಾದಂಥ ಉಲ್ಲೇಖಗಳು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಗಳು ಇರೋದಿಲ್ಲ. ಆದರೆ ಇಂಥ ಗ್ರಹ ಇಂಥ ಸಂದರ್ಭದಲ್ಲಿ ಈ ರೀತಿ ಆದಾಗ ಜ್ಯೋತಿಷ್ಯ ಶಾಸ್ತ್ರದ ಉಲ್ಲೇಖವಿರ್ತಕ್ಕಂಥದ್ದು, ಇಂಥ ಗ್ರಹ ಈ ಸಂದರ್ಭದಲ್ಲಿ ಈ ರೀತಿ ಆದಾಗ ಇಂಥ ಸನ್ನಿವೇಶಗಳು, ಘಟನೆಗಳು ನಡೀತವೆ ಅನ್ನೋ ರೀತಿಯಾದಂಥ ಆಧಾರಗಳನ್ನು ನಮ್ಮ ಪ್ರಾಜ್ಞರು, ಋಷಿಮನಿಗಳು, ಜ್ಯೋತಿಷ್ಯಜ್ಞರು ಕೊಟ್ಟು ಹೋಗಿದ್ದಾರೆ. ಅದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಇಂಥ ಘಟನೆ ಈ ಸಂದರ್ಭದಲ್ಲಿ ನಡೀತದೆ ನಿಖರವಾಗಿ ಹೇಳ್ತಕ್ಕಂಥದ್ದು ಆ ಆಧಾರದ ಮೇಲೆ. ಹಾಗಾಗಿನೇ ನೀವು ಪ್ರತಿಯೊಂದು ಸಂದರ್ಭವನ್ನು ನೋಡ್ತಾ ಬನ್ನಿ. ಪ್ರತಿಯೊಂದು ಸಂದರ್ಭದಲ್ಲೂ, ಪ್ರತಿಯೊಂದು ರಾಶಿನಲ್ಲೂ ಕೂಡ ಗುರು ಅಸ್ತವಾದಂಥ ಸಂದರ್ಭದಲ್ಲಿ ಅಥವಾ ಅಸ್ತವಾಗುವಂಥ ಒಂದು ಸನ್ನಿವೇಶದಲ್ಲಿ ಇದೇ ರೀತಿಯಾದಂಥ ಘಟನೆಗಳು ನಡೀತಾ ಬರ್ತಾ ಇದ್ದಾವೆ. ನೋಡಿ, ಕೇದಾರನಾಥ, ನೀವು ಬೇಕಾದ್ರೆ ಉದಾಹರಣೆಗೆ ಬೇಕಾದ್ರೆ ತಗೊಳ್ತೀನಿ ನಾನು. ಕೇದಾರನಾಥದಲ್ಲಿ ಜಲಪ್ರಳಯ ಆದಾಗಲೂ ಕೂಡ ಗುರು ಆಸ್ಥಾನಾಗಿದ್ದ. ಚೆನ್ನೈನಲ್ಲಿ ಜಲಪ್ರಳಯ ಆದಾಗಲೂ ಕೂಡ ಗುರು ಆಸ್ಥಾನಾಗಿದ್ದ. ಉತ್ತರ ಕರ್ನಾಟಕದಲ್ಲಿ ಜಲಪ್ರಳಯ ಆದಾಗಲೂ ಕೂಡ ಗುರು ಆಸ್ಥಾನಾಗಿದ್ದ. ಇದೆಲ್ಲವೂ ಕೂಡ ಉದಾಹರಣೆ ಸಹಿತವಾಗಿ ನಾನು ಕೊಡ್ತಾ ಇರ್ತಕ್ಕಂಥದ್ದು. ಬೇಕಾದ್ರೆ ಪರ್ಟಿಕ್ಯುಲರ್ ಅಂತ ಒಂದು ಸಂದರ್ಭವನ್ನ, ಗ್ರಹಗತಿಗಳ ಗೋಚಾರವನ್ನು ನಾನು ಮುಂದೆ ಬೇಕಾದ್ರೆ ಪ್ರೆಸೆಂಟ್ ಮಾಡ್ತೇನೆ. ಅದೇ ಸಂದರ್ಭದಲ್ಲಿ ಯಾವಾಗ ಗುರು ಹಸ್ತ ತ್ಯಾಗ ಆಗೋಯ್ತೋ, ಅಂದ್ರೆ ಉದಯ ಆಗ್ತದೋ, ಆ ಉದಯ ಆದಾಗ ಆ ಸಂದರ್ಭದಿಂದ ಈಚೆ ಬರುತ್ತೆ ಜಗತ್ತು. ಈ ರೀತಿ ಆಗ್ತಕ್ಕಂಥದ್ದು. ಹಾಗಾಗಿನೇ ಈ ಗುರು ಹಸ್ತನ ಆದಂಥ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ರೀತಿಯಾದ ಪ್ರಾಕೃತಿಕ ವಿಕೋಪಗಳು, ಅದರಲ್ಲೂ ಕೂಡ ಜಲಪ್ರಳಯಗಳು ಹೆಚ್ಚಾಗಿ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಜಾಸ್ತಿ ಇದೆ. ಇದೊಂದಕ್ಕೆ ಅಂತಲ್ಲ, ಸಾಕಷ್ಟು ಏಟುಗಳು ಹೊಡಿತಾ ಹೋಗುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ನೋಡ್ತಾ ಇದ್ದೀರಿ, ಧಾರ್ಮಿಕ ಕ್ಷೇತ್ರಗಳಿಗೆ ಏಟು ಹೊಡಿತಾ ಹೋಗುತ್ತೆ. ಧಾರ್ಮಿಕ ಚರ್ಚೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಧಾರ್ಮಿಕ ಆಕ್ರಮಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಧರ್ಮಗಳ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೀರು ಅಂತ ಮಾತ್ರ ಅಲ್ಲ, ಇಲ್ಲ, ಅದೊಂದಕ್ಕೆ ಅಂತಲ್ಲ, ಬೇಕಾದಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ತಂದೊಡ್ತಾ ಹೋಗುತ್ತೆ. ಗುರುವೇ ಇಲ್ಲ ಅಂತ ಅಂದಾಗ ಯಾವುದೂ ಇಲ್ಲ, ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗುತ್ತೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು. ಯಾವುದೂ ಅಂತಲೇ ಅಲ್ಲ, ನಿಮ್ಮೊಳಗೂ ಕೂಡ ಅಲ್ಲೋಲ ಕಲ್ಲೋಲಗಳಾಗ್ತದೆ. ನಿಮ್ಮ ಜೀವನದಲ್ಲೂ ಕೂಡ ಅಲ್ಲೋಲ ಕಲ್ಲೋಲಗಳಾಗ್ತದೆ. ಹೌದು, ಇದು ಪ್ರಾಕೃತಿಕವಾಗಿ ಎಷ್ಟು ವಿಕೋಪವನ್ನು ತಂದು ಕೊಡ್ತಾದೋ, ವೈಯಕ್ತಿಕವಾಗಿಯೂ ಕೂಡ ಅದೇ ರೀತಿಯಾದಂಥ ವಿಕೋಪಗಳನ್ನು ತಂದು ಕೊಡ್ತಾ ಹೋಗುತ್ತೆ ಜನಕ್ಕೆ. ಹಾಗಾಗಿ ಈ ಗುರು ಅಸ್ತಮಾದಂಥ ಸಂದರ್ಭದಲ್ಲಿ, ಪರ್ಟಿಕ್ಯುಲರ್ ಇಂಥ ಸಂದರ್ಭದಲ್ಲಿ, ಇಂಥ ಒಂದು ಕಡೆಗಳಲ್ಲಿ ಇಂಥ ದಿಕ್ಕು ಅಂತಕ್ಕಂಥ ಹೇಳ್ತೀವಿ. ಊರು ಅನ್ನೋದಕ್ಕಿಂತಲೂ ಇಂಥ ದಿಕ್ಕಿನಲ್ಲಿ ಹೆಚ್ಚು ಜಲಪ್ರಳಯ ಆಗೋದಕ್ಕೆ ಸಾಧ್ಯತೆಗಳಿದೆ ಅಂತಕ್ಕಂಥ ನಾವು ಹೇಳ್ತೀವಿ. ಆ ಸಂದರ್ಭದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅವರವರ ಕರ್ತವ್ಯವಾಗಿದೆ. ಈಗ ದಿಕ್ಕು ಅಂತ ಮಾತಾಡಿ, ಬಿಫೋರ್ ನಾನು ಶರ್ಮಾ ಗುರುಗಳಿಗೆ ಹೋಗೋಕೆ ಮುಂಚೆ, ಈ ದಿಕ್ಕು ಅಂದಾಗ ಕರ್ನಾಟಕ ಯಾವ ದಿಕ್ಕಿನಲ್ಲಿದೆ? ಅಂದ್ರೆ ಆ ತೊಂದರೆಯ ಸಂಕಟದ ದಿಕ್ಕಲ್ಲಿ ಕರ್ನಾಟಕ ಇದೆಯೋ? ಹೌದೌದು, ದಕ್ಷಿಣ ಭಾರತ ಅಂತ ಕರಿತೀವಿ. ದಕ್ಷಿಣ ಭಾರತದಲ್ಲಿ ಹೆಚ್ಚಿನದಾದಂಥ ಜಲಪ್ರಳಯಗಳು ಜಾಸ್ತಿ ಆಗುತ್ತೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ. ಈಗ ಇದು ನಮ್ಗೆ ಅಂತಂದ್ರೆ ಕರ್ನಾಟಕದಲ್ಲಿ ಮಾತ್ರ ನೀವು ತೋರಿಸ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ತೋರಿಸ್ತೀವಿ. ನಾವು ಮೊನ್ನೆ ಆಂಧ್ರದಕ್ಕೆ ಹೋದ್ರೂ ಆಂಧ್ರದಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಮುಂಬೈನಲ್ಲಂತೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಎಲ್ಲಾ ಕಡೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಹೆಚ್ಚಿನದಾದಂಥ ಮಳೆ ಆಗ್ತಾ ಇದೆ. ಇಲ್ಲಿ ಹೆಚ್ಚಿನದಾದಂಥ ಮಳೆ ಆಗ್ತಾ ಇರತಕ್ಕಂಥದ್ರಿಂದ ಆ ಕಡೆ ಕೇಂದ್ರೀಕರಿಸೋದಕ್ಕೆ ಆಗ್ತಾ ಇಲ್ಲ ಅಷ್ಟೇನೆ ನಿಮಗೆ.
ಯಾಕಂದ್ರೆ ಇಲ್ಲೇ ಆ ಅವಸ್ಥೆಗಳು ಜಾಸ್ತಿ, ಅವ್ಯವಸ್ಥೆಗಳನ್ನ ಮೊದಲು ನೋಡ್ಬೇಕು. ಯಾಕಂದ್ರೆ ನನ್ನ ಮನೆಯ ಅವ್ಯವಸ್ಥೆನ ಫಸ್ಟ್ ಸರಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ರಿಂದ ಕರ್ನಾಟಕದ ಅವ್ಯವಸ್ಥೆಗಳನ್ನ ನೀವು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಅದೇ ಕರ್ನಾಟಕದಲ್ಲಿ ಅವ್ಯವಸ್ಥೆಗಳಿಲ್ಲ ಅಂತಂದಾಗ ಪಕ್ಕದಲ್ಲಿ ಏನಾದರೂ ಆಯಿತು, ಪಕ್ಕದ ಮನೆಯಲ್ಲಿ ಏನೋ ತೊಂದರೆ ಆಯಿತು ಅಂದ್ರೆ ಆ ಮನೆಯಲ್ಲಿ ಹೋಗ್ತೀವಿ. ನಮ್ಮ ಮನೆಯಲ್ಲೇ ಸಾವಾಗಿದೆ ಅಂದಾಗ ಇನ್ನೊಬ್ಬರ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ನಾವು. ಇದೇ ಪರಿಸ್ಥಿತಿನಲ್ಲಿ ನೀವು ಮಾಧ್ಯಮ ಕ್ಷೇತ್ರ ಆಗ್ಬೋದು, ಇದೆಲ್ಲವೂ ಇರ್ತಕ್ಕಂಥ ಒಂದು ಸ್ಥಿತಿ. ಹಾಗಾಗಿ ಇದೆಲ್ಲವೂ ಕೂಡ ದಕ್ಷಿಣ ಭಾರತ ಅಂತಕ್ಕಂಥ 4 ರಾಜ್ಯಗಳಿಂದ ಈ 4 ರಾಜ್ಯಗಳಿಗೆ ಈ ಜಲಪ್ರಳಯ ಅಂತಕ್ಕಂಥದ್ದು ಬರ್ತದೆ. ನಾವ್ ಯಾರನ್ನ ದೂಷಣೆ ಮಾಡ್ತೀವಿ ಎಲ್ಲಾ ಕಡೆ ನೀರು ತುಂಬಿಕೊಂಡಾಗ ಅಂದ್ರೆ ನಮ್ಮನ್ನ ಆಳುವಂತಹ ಜನಪ್ರತಿನಿಧಿಗಳು ನಮಗೆ ಕೊಡಬೇಕಾದ ಸವಲತ್ತುಗಳೇನಿತ್ತು ಯಾವುದೋ ಆಸೆಗೆ ಬಿದ್ದು ರಾಜ ಕಾಲುವೆ ಸರಿ ಇಲ್ಲ, ಹೋಗುವಂತಹ ಕಾಲುವೆ ನೀರು ಸರಿ ಹೋಗ್ತಿಲ್ಲ, ತುಂಬಾ ಚಿಕ್ಕ ಪ್ರಮಾಣದಲ್ಲಿ ಹೋಗ್ತಾ ಇದೆ, ಇದಕ್ಕೆ ಫೆಸಿಲಿಟಿ ಕೊಡಬೇಕಾಗಿರೋ ಸರಿಯಾಗಿ ಕೊಡ್ತಾ ಇಲ್ಲ, ಹಾಗಾಗಿ ಈ ನೀರು ಸೇರ್ಕೋತಾ ಇದೆ. ಈ ನೀರು ಹರಿದು ಬೇರೆಲ್ಲೋ ಹೋಗ್ಬೇಕಾಗಿತ್ತು, ಯಾವ್ದೋ ತಿಪ್ಕೊಂಡಳ್ಳಿ ಕೆರೆಗೆ ಹೋಗ್ಬೇಕಾಗಿತ್ತು, ಇಲ್ಲ ಅಮಾನಿ ಕೆರೆ ತುಂಬಿತು ನೆಲಮಂಗಲದಲ್ಲಿ ಕೆರೆಗೆ ಹೊಡೀತು, ಅದು ಹೋಗೋಕೆ ದಾರಿ ಆಗ್ತಿಲ್ಲ, ರೋಡ್ಗೆ ಬಂತು, ಈ ಥರದ್ದೆಲ್ಲ ಮಾತಾಡ್ತೀವಿ ನಾವು. ಹಾಗಾದರೆ ಇದು ನಿಜವಾಗ್ಲೂ ತೊಂದರೆ ಯಾರಿಗೆ ಮತ್ತು ಯಾರಿಂದ ಆಗ್ತಾ ಇದೆ? ನಂಬರ್ 1. ನಂಬರ್ 2, ಬೆಂಗಳೂರು ಅಂದಾಗ ಸಮುದ್ರ ಮಟ್ಟದಿಂದ ಇಷ್ಟು 1000 ಅಡಿ ಮೇಲಿದೆ, ನಾವು ತುಂಬ ಸೇಫ್ ಅಪ್ಪ ಅಂತ ಯೋಚನೆ ಮಾಡ್ತೀವಿ. ಬಾಂಬೆನೋ ಚೆನ್ನೈನೋ ಅಥವಾ ಬೇರೆ ಸಮುದ್ರ ತೀರದ ಪ್ರದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇಲ್ಲೇ ಹಿಂಗಾದ್ರೆ ಅಲ್ಲಿ ಇನ್ನೇಗಾಗಿರಬೇಡ. ನಾಗರಾಜ್ ಶರ್ಮಾ ಗುರುಗಳೇ, ಆಗಲೇ ರೇಣುಕಾರಾಧ್ಯ ಗುರುಗಳು ಹೇಳಿದ್ರು, ಗುರುವಿನ ಪತನ ಮತ್ತು ಅಂದರೆ ಒಂದು ರೀತಿ ಸೈಲೆಂಟ್ ಆಗಿರೋದು, ಗುರುವಿನ ಅನುಗ್ರಹ ಇಲ್ಲದಿದ್ದಾಗ ಏನಾಗುತ್ತೆ ಅಂತ. ಕರ್ನಾಟಕ ಯಾಕೆ ಟಾರ್ಗೆಟ್ ಆಯಿತು ಹಾಗಿದ್ರೆ? ಬೇರೆ ಬೇರೆ ದೇಶಗಳು ಯಾಕೆ ಟಾರ್ಗೆಟ್ ಆಗ್ತದೆ? ಕರ್ನಾಟಕ ಯಾಕೆ ಟಾರ್ಗೆಟ್ ಆಗ್ತಾ ಇದೆ? ದಕ್ಷಿಣ ಭಾರತ ಅಂತ ಹೇಳಿದ್ವಿ. ಗುರು ಇರ್ತಕ್ಕಂಥದ್ದು ಬರ್ತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿರ್ತಾನೆ ಯಾವತ್ತೂ ಕೂಡ. ಗ್ರಹಗಳ ಒಂದು ಇದ್ರ ತಗೊಂಡು ಹೋದರೆ ಆ ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ಒಂದು ಜಾಗ ನಮ್ಮ ದಕ್ಷಿಣ ಭಾರತ ಅಂತ ಹೇಳ್ತಕ್ಕಂಥದ್ದು ದಕ್ಷಿಣದಲ್ಲಿದೆ. ಈ ದಕ್ಷಿಣ ಭಾಗದಲ್ಲಿ ಯಾಕೆ ಆಗ್ತದೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಅಂತಂದರೆ, ಯಾವಾಗ ದೇವತೆಗಳ ದೃಷ್ಟಿ ಕಡಿಮೆ ಆಗುತ್ತೋ ಅಥವಾ ಯಾವುದೇ ಒಂದು ಗ್ರಹಗಳ ದೃಷ್ಟಿ ಕಮ್ಮಿ ಆಗುತ್ತೋ, ಆ ಜಾಗದ ಆಗುಹೋಗುಗಳಲ್ಲಿ ಏನೋ ಒಂದು ರೀತಿಯಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಆಗುತ್ತೆ. ಅದು ಯಾಕೆಂದರೆ ಅವರ ಒಂದು ರಕ್ಷಣೆ ಇಲ್ಲೇ ಇರತಕ್ಕಂಥ ಕಾಲದಲ್ಲಿ ನಾವು ಯಾರು ತೊಂದರೆ ಕೊಡ್ಬೋದು ಅಂತ ಹೇಳ್ತಕ್ಕಂಥದ್ದು ಅಥವಾ ಬೇರೆ ರೀತಿಯಾದಂಥ ಒಂದು ಅನಾನುಕೂಲತೆಗಳನ್ನು ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಬೇರೆ ಒಂದು ಗ್ರಹಗಳಾಗಿರ್ಬೋದು, ಬೇರೆ ಒಂದು ಶಕ್ತಿಗಳಾಗಿರ್ಬೋದು. ಉದಾಹರಣೆ, ನಾವು ವರ್ಣನ ಶಕ್ತಿ ಇದ್ದಾಗ ಅಗ್ನಿ ಶಕ್ತಿ ಇರಲ್ಲ, ಅಗ್ನಿ ಶಕ್ತಿ ಇದ್ದಾಗ ವರ್ಣ ಇರಲ್ಲ ಅಂತ ಹೇಳ್ತಕ್ಕಂಥದ್ದು ನೋಡ್ತೀವಿ. ಆದರೆ ಅಗ್ನಿಗೆ ಶಕ್ತಿ ಇಲ್ಲದೇ ಇದ್ರೂ ಕೂಡ ವರ್ಣದಿಂದ ಶಮನ ಆಗತ್ತೆ. ವರ್ಣ ದೃಷ್ಟಿ ಇದ್ದಾಗ ಅಗ್ನಿ ಏನು ಮಾಡ್ಲಿಕ್ಕಾಗಲ್ಲ. ಹಾಗೆ ಅದಕ್ಕೋಸ್ಕರವಾಗಿ ಗುರುವಿನ ದೃಷ್ಟಿ ಇರುವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಸ್ಯಕುಲ ಆಗಿರ್ಬೋದು, ಮನುಷ್ಯಕುಲ ಆಗಿರ್ಬೋದು ಅಥವಾ ಭೂಮಂಡಲ ಆಗಿರ್ಬೋದು, ಎಲ್ಲದನ್ನು ಕೂಡ ತೊಂದರೆ ಕೊಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ದೇವರಿಗೂ ಗೊತ್ತಿದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅಸ್ತಂಗತವಾಗಿರ್ತಕ್ಕಂಥ ಗುರು ಆಗುವಾಗ, ಅಸ್ತ ಗುರು ಇದ್ದಾಗ ಶುಭ ಕಾರ್ಯಗಳಿಗೂ ಕೂಡ ನಾವು ಯಾವುದೇ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡಬೇಡಿ. ಅದರಿಂದ ವಿವಾಹ ಇತ್ಯಾದಿಗಳನ್ನು ಮಾಡಬೇಡಿ, ಬ್ರಹ್ಮೋಪದೇಶ ಇತ್ಯಾದಿಗಳನ್ನ ಮಾಡಬೇಡಿ, ಶುಭ ಕಾರ್ಯಗಳನ್ನ ಮಾಡಬೇಡಿ. ಅದರಿಂದ ನಿಮಗೆ ತೊಂದರೆಗಳು ಬರುತ್ತೆ. ಹೌದು, ಗುರು ಅಸ್ತ ಇರುವಾಗ ಯಾವುದೇ ಕಾರ್ಯವನ್ನು ಮಾಡಿದಾಗ ಬಲ ಇರುವುದಿಲ್ಲ, ಶಕ್ತಿ ಇರುವುದಿಲ್ಲ. ಶಕ್ತಿ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಉದಾಹರಣೆಗೆ ಒಂದು ಗಾಣಕ್ಕೆ ಎತ್ತು ಕಟ್ಟಿದ್ದೀವಿ, ಅದಕ್ಕೆ ಆಹಾರ ಇಲ್ಲದೆ ಇದ್ದಾಗ ಅದೇನ್ ಮಾಡುತ್ತೆ, ನಿಧಾನವಾಗಿ ಹೋಗುತ್ತೆ. ಅದು ಮುಂದೆ ಹೋಗ್ಲಿಕ್ಕೆ 1 ಕಿಲೋಮೀಟರ್ ಹೋಗ್ಲಿಕ್ಕೆ 1 ದಿವಸ ಬೇಕಾಗುತ್ತೆ. ಆದ್ರೆ ಶಕ್ತಿ ಇದ್ದಾಗ ಜಾಸ್ತಿ ಆಗುತ್ತೆ. ಹಾಗೆ ಗುರುಗಳು ಈ ಸಂದರ್ಭವೇ ನವರಾತ್ರಿ ಹಬ್ಬದ ಸಂಭ್ರಮಗಳು ಶುರುವಾಗ್ತಾ ಇದೆ. ಒಂದು ರೀತಿ ಆಶ್ವಿಜ ಮಾಸ ಅಂತ ಏನ್ ಕರಿತೀವಿ, ಹಾಸನಾಂಬೆ ದರ್ಶನ ಆಗ್ತಾ ಇದೆ. ಇವೆಲ್ಲವೂ ಶುಭ ಸೂಚಕ ಅಂತ ಒಂದ್ ಕಡೆ ಕರೆಯೋದಾದ್ರೆ, ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಕೂಡ ನೀವು ಕಮೆಂಟ್ ಮಾಡ್ತಿದ್ದೀರಿ. ಹೆಂಗಿದು ಲಾಜಿಕ್? ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತಂದ್ರೆ ಅಸ್ತ ಇರುವ ಸಂದರ್ಭದಲ್ಲಿ ಮಾಡಬಾರದು ಅಂದ್ರೆ ಈ ನವೆಂಬರ್ 6ನೇ ತಾರೀಖು ತನಕ ಅಂತ. ಗುರು ಅಸ್ತ ಇರುವಾಗ ಯಾವುದೇ ಶುಭ ಕಾರ್ಯಗಳಿಗೆ ಮಾಡ್ಲಿಕ್ಕೆ ಬೇಡ ಅಂತ ಹೇಳ್ತಕ್ಕಂಥದ್ದು ಹೇಳ್ತೀವಿ. ಯಾಕೆ ಅಂತಂದ್ರೆ ಗುರುವಿನ ಅಸ್ತ ಇದ್ದಾಗ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಗುರುವಿನ ಆಶೀರ್ವಾದ ಬೇಕೇ ಬೇಕು. ಅದು ಕೈಗೂಡಲ್ಲ ಅಂತ. ಅದು ಕೈಗೂಡಲ್ಲ. ಗುರುವಿನ ಆಶೀರ್ವಾದ ಇಲ್ಲ ಯಾವುದನ್ನು ನಾವು ಮಾಡ್ಲಿಕ್ಕೆ ಆಗಲ್ಲ. ಪ್ರಪಂಚ ಸೃಷ್ಟಿ ಸ್ಥಿತಿ ಲಯಗಳಿಗೆ ಎಲ್ಲದೂ ಕಾರಣ ಗುರುನೇ. ದೇವರು ಕೂಡ ಹಾಗೆ. ಇಲ್ಲಿ ಅಸ್ತ ಅಂದ್ರೆ ಏನು ಅಂತಕ್ಕಂಥದ್ದು ನೀವು ಬಹಳ ಮುಖ್ಯವಾಗಿ ಎಲ್ರಿಗೂ ಅಸ್ತ ಅಂದ್ರೇನು ಅಂತಕ್ಕಂಥ ಹೇಳ್ತೀವಿ. ಸಾಮಾನ್ಯವಾಗಿ ಸಮಾನಾಂತರ ರೇಖೆಗೆ ಬಂದಾಗ ಗ್ರಹಣ ಅಂತ ಕರಿತೀವಿ ನಾವು. ಸೂರ್ಯ ಚಂದ್ರ ಗ್ರಹಣ ಅಂತ ಕರಿತೀವಿ. ಈಗಲೂ ಕೂಡ ಅಷ್ಟೇ, ಭೂಮಿ ರವಿ ಮತ್ತೆ ಗುರು ಸಮಾನಾಂತರ ರೇಖೆಗೆ ಬಂದಾಗ ಗುರು ಅಂತಕ್ಕಂಥವನು ಪ್ರತಿಫಲನಾ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತಾನೆ, ಅಂದ್ರೆ ಮರೆಯಾಗ್ತಾನೆ. ಆವಾಗ ಏನಾಗ್ತದೆ ಅಂದ್ರೆ ಪ್ರಕೃತಿಯ ಮೇಲೆ ಗುರುವಿನ ದೃಷ್ಟಿ, ಅಂದ್ರೆ ಅವನ ಕಿರಣಗಳು ಯಾವಾಗ ಬೀಳದಿಲ್ವೋ ಆಟೋಮೆಟಿಕಲಿ ಅಲ್ಲಿ ಪ್ರಾಕೃತಿಕ ವಿಕೋಪಗಳು ಮತ್ತೆ ಮಾನಸಿಕವಾದಂಥ ವೇದನೆಗಳು ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಪರ್ಟಿಕ್ಯುಲರ್ ರಿಸಲ್ಟ್ಗಳು ಬರ್ತಕ್ಕಂಥದ್ದು. ಅದು ಸಮಾನಾಂತರ ರೇಖೆ. ಅಸ್ತ ಅಂತಕ್ಕಂಥದ್ದೇ ಆ ರೀತಿಯಲ್ಲಿ ಬರ್ತಕ್ಕಂಥದ್ದು. ಈ ಅಸ್ತ ಅಂತಕ್ಕಂಥದ್ದು ಬಂದಾಗಲೇ ಹೆಚ್ಚಿನದಾದಂಥ ಅವುಗಳು ಯಾವಾಗ ನಾವು ಗ್ರಹಗತಿಗಳು ನೋಡಿದ್ವಿ, ಗ್ರಹಣದ ಕಾಲದಲ್ಲಿ ಯಾವ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ಏರುಪೇರುಗಳು ಉಂಟಾಗ್ತದೋ
ಅದೇ ರೀತಿಯಾದಂಥ ಸ್ಥಿತಿಗತಿಗಳು ಏರುಪೇರುಗಳು ಈ ರೀತಿಯಾದಂಥ ಅಸ್ಥಾನ ಆದಂಥ ಒಂದು ಸಂದರ್ಭದಲ್ಲಿ ಉದಯವಾಗುತ್ತೆ ಅಂತಕ್ಕಂಥ ಶುಭ ಕಾರ್ಯದ ಬಗ್ಗೆ ವಾಪಸ್ ಬರ್ತೀನಿ ನಾನು. ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಈಗ ತಾನೇ ಸಮೀರಾಚಾರ್ಯ ಗುರುಗಳು. ಸಮೀರಾಚಾರ್ಯ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಳೆ ಬಂತು, ಜನ ಖುಷಿ ಪಟ್ಟರು ಪ್ರಾರಂಭದಲ್ಲಿ, ಅದಾದ್ಮೇಲೆ ಕೆರೆಗಳು ತುಂಬ್ತಾ ಇದೆ, ಡ್ಯಾಮ್ಗಳು ತುಂಬ್ತಾ ಇದೆ, ಅದು ಸಂತೋಷದಾಯಕ. ಚಿಕ್ಕಬಳ್ಳಾಪುರದಲ್ಲಿ ಯಾವುದೋ ಒಂದು ದೊಡ್ಡ ಒಂದು ಫಾಲ್ಸ್ ಈ ಒಂದು 10 ವರ್ಷ ಆದ್ಮೇಲೆ ತುಂಬ ಹರಿತಾ ಇದೆ, ಜನಕ್ಕೆ ನೋಡೋಕೆ ಖುಷಿ ಅನ್ಸುತ್ತೆ. ಜಕ್ಕಲಮಡುಗು ಅನ್ನೋ ಫಾಲ್ಸು, ಅದು ಈ ನಗರ ಪ್ರದೇಶದಲ್ಲಿ ಮತ್ತು ಹಲವಾರು ಕರ್ನಾಟಕದ ಹಲವಾರು ಭಾಗದಲ್ಲಿ ಯಾವ ಮಟ್ಟಕ್ಕೆ ನೀರು ಹರಿದು ಬಂತು ಅಂದರೆ ಜನರು ಬದುಕೋದೇ ಕಷ್ಟ ಅನ್ನೋ ಹಾಗಾಗಿ ಬೆಳೆ ನಾಶ ಇವೆಲ್ಲವೂ ಕೂಡ ಆಗ್ತಿದೆ. ಇದನ್ನು ಹೇಗೆ ನೋಡ್ತೀರಿ ನೀವು? ಮೊದಲಿಗೆ ಬಹಳ ಒಂದು ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳ್ತೇನೆ. ಯಾಕೆ ಅಂತಂದರೆ ವೃಷ್ಟಿ ಆಗ್ತಾ ಇದೆ, ಮಳೆ ಆಗ್ತಾ ಇದೆ ಇಷ್ಟು ದಿವಸ. ಯಾಕಂತಂದ್ರೆ ಮನುಷ್ಯರು ಎರಡಕ್ಕೂ ನಾವು ಸಮಾಧಾನ ಇಲ್ರಿ. ನಮಗೆ ಮಳೆ ಆಯಿತು ಅಂತಂತಂದ್ರೆ ಅದಕ್ಕೂ ಬೈತೀವಿ, ಮಳೆ ಆಗಲಿಲ್ಲ ಅಂತಂದ್ರೆ ಅದಕ್ಕೂ ಬೈತೀವಿ. ಸೊ ಸಮಾಧಾನ ಅಂತ ಅನ್ನೋದು ನಮ್ಮ ಮೊದಲೇ ಪ್ರಾಕೃತವಾಗಿ ಮನಸ್ಸಿಗೆ ಇಲ್ಲ. ಇನ್ನು ವೃಷ್ಟಿ ಆಗಿದ್ದು ಬಹಳ ಸಂತೋಷಕರವಾದದ್ದು. ಆದರೆ ವೃಷ್ಟಿ ಆಗಬೇಕಾದಂತಹ ಜಾಗದೊಳಗೆ ಆಗಿಲ್ಲ ಅಂತ ಅನ್ನೋದಕ್ಕಾಗಿ ಮನಸ್ಸಿಗೆ ಖೇದ ಇದೆ. ಆಗಬೇಕಾದ ಸಮಯದಲ್ಲಿ ಸೊ ಅದು ಸಮಯದಲ್ಲಿ ವ್ಯತ್ಯಾಸ ಮಾಡಿದವರು ನಾವೇ. ಯಾಕೆ ಅಂತಂತಂದ್ರೆ ಆ ಕಾಲಕ್ಕೆ ಸರಿಯಾಗಿ ಧರ್ಮವನ್ನು ಮಾಡದೇ ಇದ್ದಾಗ ಯಾವಾಗಿದ್ರೂ ಕೂಡ ಧರ್ಮದಿಂದ ಅಂದ್ರೆ ಧರ್ಮವನ್ನ ಮಧ್ಯದಲ್ಲಿ ಇಟ್ಕೊಂಡು ಇಡೀ ಜಗತ್ತು ನಡೀತಾ ಇದೆ. ಇವತ್ತಿನ ದಿವಸ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆ ಅಂತಂದ್ರೆ ನಮ್ಮ ಋಷಿ ಮುನಿಗಳು ಹೇಳಿದಂತಹ ಫೋರ್ಕಾಸ್ಟ್ ಇವತ್ತಿನ ದಿವಸ ನಿಜ ಆಗಿದೆ ಅಂತ. ಆಗಳಿಂದ ಇಬ್ರು ಗುರುಗಳು ಕೂಡ ಡಿಸ್ಕಷನ್ ಮಾಡ್ತಾ ಇದ್ರು. ನಾನು ಅನ್ಕೊಂಡೆ ಎಲ್ಲಿ ಒಬ್ಬ ವೆದರ್ ಅನ್ನ ಹೇಳ್ತಕ್ಕಂಥ ಒಬ್ಬ ಸೈಂಟಿಸ್ಟ್ ಏನಾದರೂ ಇವತ್ತಿನ ದಿವಸ ನಮ್ಮ ಜೊತೆ ಕುತ್ಕೊಳ್ತಾರ ಸ್ಟುಡಿಯೋದಲ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವತ್ತಿನ ದಿವಸ ನನಗೆ ಬಹಳ ಸಂತೋಷ ಆಗ್ತಿದ್ದು. ಯಾಕೆ ಅಂತಂದ್ರೆ ಮತ್ತೊಮ್ಮೆ ನಾವು ಪ್ರೂವ್ ಮಾಡಿ ತೋರಿಸಿದ್ದೇವೆ ಪಂಚಾಂಗ ನಿಜ, ಮತ್ತೊಮ್ಮೆ ನಾವು ಪ್ರೂವ್ ಮಾಡಿ ತೋರಿಸಿದ್ದೇವೆ ಪುಣ್ಯ ಪಾಪಗಳು ಇದೆ, ಮತ್ತೊಮ್ಮೆ ನಾವು ಪ್ರೂವ್ ಮಾಡಿ ತೋರಿಸಿದ್ದೇವೆ ಧರ್ಮ ಕಾರ್ಯಗಳಿಂದ ಜಗತ್ತು ನಡೀತದೆ ಅಂತ ಅನ್ನೋದನ್ನು. ಸೊ ಅದಕ್ಕೆ ಒಂದು ಕಡೆಗೆ ಸಂತೋಷ ಇದೆ. ಮತ್ತೊಂದು ಕಡೆಗೆ ಯಾಕೆ ದುಃಖ ಆಗ್ತಾ ಇದೆ ಅಂತಂತಂದ್ರೆ ನಗರ ಪ್ರದೇಶಗಳಲ್ಲಿ ಮಳೆ ಆದ್ರೆ ಏನು ಉಪಯೋಗ ಇಲ್ಲ. ಇದು ಫಸ್ಟಿಗೆ. ಎಲ್ಲಿ ಮಳೆ ಆಗಬೇಕು ಅಂತಂದ್ರೆ ಎಲ್ಲಿ ಹೊಲ ಜಾಸ್ತಿ ಇರ್ತದೆ, ಎಲ್ಲಿ ಭೂಮಿಯ ಪ್ರದೇಶ ಜಾಸ್ತಿ ಇರ್ತದೆ, ಎಲ್ಲಿ ಬೆಳಿತಾರೆ ಅಂಥಲ್ಲಿ ಯಾವಾಗಿದ್ರೂ ಕೂಡ ಮಳೆ ಆದರೆ ನಮಗೆ ಯಾವಾಗಿದ್ರೂ ಕೂಡ ಸಂತೋಷವಾಗುವಂಥದ್ದು. ಅದಕ್ಕೆ ನಾವು ಮಾಡಬೇಕಾದದ್ದು ಏನು ಅಂತಂತಂದ್ರೆ ಒಂದು ಸುಸ್ಥಿರವಾಗಿರ್ತಕ್ಕಂತಹ ಪ್ರಾರ್ಥನೆ. ಆಗಲೇ ಹಾಸನಾಂಬೆ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀವಿ, ಬಹಳ ಸಂತೋಷದ್ದು. ಇವತ್ತಿಂದ 9 ದಿವಸ ನವರಾತ್ರಿ ಚಾಲು ಆಗ್ತದೆ. ಹಾಗಿದ್ರೆ ನಾನು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಯಲ್ಲಿ ಯಾರ್ಯಾರು ಅದರಲ್ಲಿ ವಿಶೇಷವಾಗಿ ಹಾಸನದವರಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಇವತ್ತಿನ ದಿವಸ ತಪ್ಪದೆ ಹಾಸನಾಂಬಿಕೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಏನಂತ ಪ್ರಾರ್ಥಿಸೋಣ ಅಂತಂತಂದ್ರೆ ಮಳೆ ನಮಗೆ ಅವಶ್ಯವಾಗಿ ಬೇಕೇ ಬೇಕು, ಬೇಡ ಅಂತಿಲ್ಲ. ಆದ್ರೆ ಮಳೆ ಹೆಂಗ್ ಬರಬೇಕು? ಮಳೆಗೂ ಕೂಡ ಒಂದು ಲಕ್ಷಣ ಇದೆ. ಅಂದ್ರೆ ದಬ್ 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 ಅಂತ ಮಳೆ ಬಂದ್ಬಿಟ್ಟು ಹರಿದೋಗ್ಬಿಡುತ್ತೆ ನೀರೆಲ್ಲ. ಆದ್ರೆ ನಮಗೆ ಇವತ್ತಿನ ದಿವಸ ಭೂಮಿ ಇಂಕೊಳ್ಬೇಕು, ಆ ರೀತಿಯಾಗಿ ನಮಗೆ ಮಳೆ ಬರಬೇಕು. ಅದರ ಜೊತೆ ಮುಖ್ಯವಾಗಿ ಮಳೆ ಬರುವಂತಹ ಪ್ರದೇಶಗಳು ಅಂದ್ರೆ ಎಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಒಂದು ಸಮಯ ಇದೆ, ಆ ಸಮಯಕ್ಕೆ ಸರಿಯಾಗಿ ಮಳೆ ಬರಬೇಕು ಅಂತ ನಾವು ಪ್ರಾರ್ಥನೆಯನ್ನ ದೇವಿಯಲ್ಲಿ ಸಲ್ಲಿಸಿ ಅಂತ ಒಂದು ಕೋರಿಕೆಯನ್ನ ಈ ಪಬ್ಲಿಕ್ ಟಿವಿಯ ವೇದಿಕೆ ಮುಖಾಂತರವಾಗಿ ನಾನು ಮಾಡ್ತಾ ಇದ್ದೇನೆ. ನೀವು ಪ್ರಶ್ನೆ ಏನ್ ಮಾಡಿದ್ರಿ, ಯಾವ ರೀತಿಯಾಗಿ ನೀವು ಇದನ್ನು ನೋಡ್ತೀರಿ ಅಂತ ಹೇಳಿ. ಸೊ ಅದಕ್ಕೆ ಈಗ ಆಲ್ರೆಡಿ ಅನೇಕ ಜನ ಪಂಚಾಂಗ ಇದೆ. ಅದಕ್ಕೆ ನಾನು ಮೈಸೂರು ಪಂಚಾಂಗವನ್ನು, ಯಾಕಂದ್ರೆ ಈ ಭಾಗಕ್ಕೆಲ್ಲ ಒಂಟಿಕೊಪ್ಪಲು ಪಂಚಾಂಗವನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಅದಕ್ಕೆ ಒಂದೇ ಒಂದು ಪ್ರಮಾಣವನ್ನ ಇರೋರು ಕೊಡ್ತಾರೆ. ಅದೇನು ಅಂತಂತಂದ್ರೆ ನಿರಂತರಂ ಮಹಾವರ್ಷಂ ಮಧ್ಯದೇಶ ತಥೈವಚ ಅಶುಭಂ ಸರ್ವಲೋಕಾನಾಂ ದ್ರೋಣ ಮೇಘಸ್ಯ ಲಕ್ಷಣಂ ಅಂತನೂ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ವೆದರ್ ಫೋರ್ಕಾಸ್ಟ್ ಅನ್ನು ಮಾಡ್ತಿರಬೇಕಾದ್ರೆ ಕೇವಲ ಇಲ್ಲಿ ವೆದರ್ ಫೋರ್ಕಾಸ್ಟ್ ಅನ್ನು ಮಾಡ್ತಾ ಇಲ್ಲ, ಅದಕ್ಕೆ ಒಂದು 20 ಒಂದು ಪೂರ್ಣಾಂಕ ಅಂತ ನಾವು ಹೇಳ್ತೇವೆ. ಅಂದ್ರೆ ಈಗ ಒಂದು ಎಕ್ಸಾಮ್ ಇಟ್ಟಾಗ ಮಕ್ಕಳಿಗೆ ಹೆಂಗ್ 25 out of 25, 100 out of 100 ಅಂತ ಹಿಂಗಿರುತ್ತೆ. ಸೊ ಹಂಗ ಇಡೀ ವರ್ಷದ ಎಲ್ಲಾ ಸಾಮಗ್ರಿಗಳನ್ನ ತೆಗೆದುಕೊಂಡು, ಅಂದ್ರೆ ಯಾವ್ಯಾವ ಮುಖ್ಯವಾಗಿರ್ತದೆ ಅಂದ್ರೆ ಪ್ರಜೆಗಳ ಪಾಪ ಪುಣ್ಯ, ಮತ್ತೊಂದು ಮುಗಿದೊಂದು ಅಹಂಕಾರ, ದುರಾಚಾರ, ವರ್ಷ, ಧಾನ್ಯ, ಇವನ್ನೆಲ್ಲವನ್ನು ಕೂಡ ಒಂದು ಲೆಕ್ಕವನ್ನು ಹಾಕಿ ಋಷಿಗಳು ಮುನಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ 20 ಮಾರ್ಕ್ಸಿಗೆ ಇವತ್ತಿನ ದಿವಸ ಮಳೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ 11 ಅಂಕಗಳನ್ನು ಕೊಟ್ಟಿದ್ದಾರೆ. ಸೊ 11 ಅಂಕಗಳನ್ನು ಮಳೆ ಕೊಟ್ಟಿದ್ದಾರೆ. ಸೊ ಇನ್ನು ಅದೇ ರೀತಿಯಾಗಿ ನಾವು ಪ್ರಜಾಕ್ಷಯ ಅಂದ್ರೆ ಅದರಿಂದ ಪ್ರಜೆಗಳಿಗೆ ಎಷ್ಟು ನಮ್ಗೆ ಅನುಕೂಲ ಆಗ್ತದೆ ಅದು ಒಂದು ಪ್ರಶ್ನೆ ಅಲ್ಲ. ಮಳೆನೋ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಅದರಿಂದ ನಮಗೆ ಎಷ್ಟು ಅನುಕೂಲ ಆಗ್ತದೆ, ಎಷ್ಟು ಅನಾನುಕೂಲ ಆಗ್ತಾ ಇದೆ ಅಂತಂತಂದ್ರೆ ಪ್ರಜಾಕ್ಷಯನು 15% ಇದೆ. ಅಂದ್ರೆ 20ಕ್ಕೆ 15 ಇದೆ, ಜಾಸ್ತಿನೇ ಆಯ್ತು. ಸೊ ಹಿಂಗಾಗಿ ನಮಗೆಲ್ಲರಿಗೂ ಇವತ್ತಿನ ದಿವಸ ತ್ರಾಸಾಗಿದೆ. ನಾವು ಪಬ್ಲಿಕ್ ಟಿವಿಯಲ್ಲಿ ಕುತ್ಕೊಂಡು ಎಪಿಸೋಡ್ ಮಾಡ್ತಾ ಇದ್ದೀವಿ. ಮಳೆ ತುಂಬಾ ಜಾಸ್ತಿ ಆಗಿದೆ, ಅಪಾರ್ಟ್ಮೆಂಟ್ ಗಳೆಲ್ಲ ನೀರು ಬಂದ್ಬಿಟ್ಟಿದೆ. ಅಂದ್ರೆ ನಾನು ಹೇಳಿಕತ್ತಿದ್ದೇನು ಅಂತಂದ್ರೆ ಕ್ಯಾಲ್ಕುಲೇಷನ್. ಸೊ ಈ ಪಂಚಾಂಗ ಬಂದಿದ್ದು ಯಾವಾಗ? ವರ್ಷದ ಪ್ರಾರಂಭದಲ್ಲಿ ಪಂಚಾಂಗ ಬಂದಿದೆ. ಬಟ್ ಈ ಫಲವನ್ನ ಅವ್ರು ಯಾವಾಗ ಹೇಳಿದ್ದಾರೆ ಅಂತಂತಂದ್ರೆ ಮೊದಲೇ ಅದನ್ನ ಫಲವನ್ನ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಈ ಎಲ್ಲಾ ಫೋರ್ಕಾಸ್ಟ್ ಗಳನ್ನು ನೋಡಿದಾಗ ನಾವು ಇಷ್ಟು ತಿಳ್ಕೊಳ್ಬಹುದು. ಅಂದ್ರೆ
ಪಂಚಾಂಗದ ಪ್ರಕಾರ ಋಷಿಗಳು ಮುನಿಗಳು ಹೈಲೈಟ್ ಮಾಡಿದ್ದೇನು ಅಂತಂತಂದ್ರೆ ಪುಣ್ಯವನ್ನ ಮಾಡಿರಿ. ಸೊ ಅದಕ್ಕೆ ಪುಣ್ಯದಿಂದ ಎಷ್ಟು ಫರಕ್ ನಾವು ಮಾಡ್ಕೋಬಹುದು ಅಂತಂತಂದ್ರೆ 5 ಮಾರ್ಕ್ಸ್ ಮಾತ್ರ ಕೊಟ್ಟಿದ್ದಾರೆ ಸರ್ ಪುಣ್ಯಕ್ಕೆ. ಗೊತ್ತಾ ನಿಮಗೆ? 20 ಮಾರ್ಕ್ಸ್ ನಲ್ಲಿ 5 ಮಾರ್ಕ್ಸ್ ಮಾತ್ರ ಪುಣ್ಯಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತಿನ ದಿವಸ ಹಾಸನಾಂಬಿಕೆಯಲ್ಲಿ ಪ್ರತಿಯೊಬ್ಬರೂ ಪ್ರಾರ್ಥನೆಯನ್ನು ಮಾಡಿದಾಗ ಈ ಗುರು ಹಸ್ತ ಇದ್ದಾನೆ. ಸೊ ಅದಕ್ಕೆ ದೇವಿನೇ ಕಾಪಾಡಬೇಕು. ಸೊ ಅದಕ್ಕೆ ಆ ದೇವಿಯಲ್ಲಿ ನಮ್ಮನ್ನ ನಾವು ಭಿನ್ನಯಿಸ್ಕೊಳ್ತಿರ್ಬೇಕಾದ್ರೆ ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಏನು ಅಂತಂದ್ರೆ, November 1 ಬರ್ತಾ ಇದೆ. ಈ ಬಾರಿ ಕನ್ನಡ ರಾಜ್ಯೋತ್ಸವ ಏನ್ ವಿಶೇಷ ಅಂತಂದ್ರೆ ಬೆಳಕಡೆ ಹಾರಿಸಿದೆ, ಸ್ವೀಟ್ ಹಂಚಿದೆ, ಪೇಡೆ ತಿಂದೆ, ಅವ್ರ ಫೋಟೋಕ್ ಮಾಲೆ ಹಾಕಿದೆ, ಇವ್ರ ಫೋಟೋಕ್ ಮಾಲೆ ಹಾಕಿದೆ, ಇವ್ರು ನೆನೆಸಿದೆ, ಅವ್ರು ನೆನೆಸಿದೆ ಅಂತ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕಕ್ಕೆ ಮಹದಾಯಿ ಹರಿದು ಬರ್ಲಿ, ಆಮೇಲೆ ನಮ್ಮ ಈ ಬೆಂಗಳೂರು ಕರ್ನಾಟಕಕ್ಕೆ ವಿಶೇಷವಾಗಿ ಕಾವೇರಿ ಸಮಸ್ಯೆ ಬಗೆಹರಿದ್ ಬಿಡ್ಲಿ. ಈ ಅತಿವೃಷ್ಟಿಗಳು ಅನಾವೃಷ್ಟಿಗಳನ್ನ ನಾವೇನು ಈ ಒಂದು ಮಧ್ಯಪ್ರದೇಶದಲ್ಲಿ ಅಂದ್ರೆ ಬೆಂಗಳೂರಿನ ಒಂದು ಮಧ್ಯಪ್ರದೇಶದಲ್ಲಿ ಇವತ್ತಿನ ದಿವಸ ನಾವು ಅನುಭವಿಸ್ತಾ ಇದ್ದೇವೆ. ಸೊ ಇದು ಆದಷ್ಟು ಕಡಿಮೆ ಆಗಿ ನಮಗೆ ಮಳೆ ಬೇಡ ಅಂತಲ್ಲ, ಕಿಂತು ಈ ಮಳೆ ಯಾವ ಭಾಗಕ್ಕೆ ಹೋಗಿ ತಲುಪಬೇಕೋ ಆ ಭಾಗಕ್ಕೆ ಹೋಗಿ ತಲುಪಲಿ ಅಂತನ್ನುವ ಪ್ರಾರ್ಥನೆ ನಿರಂತರವಾಗಿರ್ಲಿ ಅಂತನ್ನೋದನ್ನೇ ನಾವು ದೇವರಲ್ಲಿ ಕೇಳ್ಕೊಳ್ಬೇಕು. November 1 ಅಂತನ್ನೋದ್ರಾಗಿನ ಹಾಸನಾಂಬಿಕೆ ಈ ಅನುಗ್ರಹವನ್ನು ಮಾಡ್ಲಿ ಅಂತ ಹೇಳಿ ನಾವು ತುಂಬಾ ಚಂದ ಹೇಳಿದ್ರಿ. 20ರ ಲೆಕ್ಕಾಚಾರ ಹೇಳಿದ್ರಿ. ನಿಮ್ಮ ಎಡಭಾಗದಲ್ಲಿ ಕೂತಿರುವಂತಹ ನಾಗರಾಜ್ ಶರ್ಮಾ ಗುರುಗಳು ಸೇರಿನ ಲೆಕ್ಕಾಚಾರ ಆಗ್ಲೇ ಮಾತಾಡಿದ್ರು ನೀವು ಬರೋಕ್ ಮುಂಚೆ. ಸೇರ್ ಲೆಕ್ಕದಲ್ಲಿ ಹೇಗೆ ಹಿಂದೆಲ್ಲ ಮಳೆನ ಅಳೆಯಲಾಗ್ತಿತ್ತು ಅಂತ. ಇನ್ನು ಇತ್ತೀಚಿನ ಸೈನ್ಸ್ ತಗೊಂಡು ರೇಣುಕಾರಾಧ್ಯ ಗುರುಗಳು ಮಿಲಿಮೀಟರ್ ಲೆಕ್ಕದಲ್ಲಿ ಹೇಗೆ ಸೇರು ಮಿಲಿಮೀಟರ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ಕೂಡ 3 ಜನ ಬೇರೆ ಬೇರೆ ಆಯಾಮದಲ್ಲಿ ಮತ್ತೆ ಇದನ್ನ ಅನಲೈಸ್ ಮಾಡ್ತಾ ಇದ್ರಿ. ದಟ್ಸ್ ಫ್ಯಾಂಟಾಸ್ಟಿಕ್. ಜನಕ್ಕೆ ಎಷ್ಟೋ ಸರಿ ಈ ಥರದೆಲ್ಲ ವಿಷಯಗಳು ಬೇಕು. ನಾವು ಸುಮ್ಮನೆ ಮಳೆ ಬಂತು ನಮ್ಮ ಜೀವನ ಅಸ್ತವ್ಯಸ್ತ ಆಗೋಯ್ತು ಅಂತೀವಿ. ಒಂದು ಮಾತು ತೆಗಿತಾ ಇದ್ರಿ, ಅಂದ್ರೆ ಈ ಸಂದರ್ಭದಲ್ಲಿ ಯಾವ್ಯಾವ ಕೆಲಸವನ್ನು ಮಾಡಬಾರ್ದು ಮತ್ತು ಮಾಡಬೇಕು ಅಂತ. ಇದಕ್ಕೆ ಉತ್ತರ ಏನು? ಖಂಡಿತವಾಗಲೂ ಈ ಸಂದರ್ಭದಲ್ಲಿ ಗುರು ಆಸ್ತನ ಆದಂಥ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾವುದೇ ಕಾರ್ಯಗಳನ್ನು ಮಾಡೋದಕ್ಕೆ ಶುಭ ಅಲ್ಲ. ಹೊಸ ಉದ್ಯಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಫುಲ್ ಆರ್ಥಿಕ ನಷ್ಟವಾಗ್ತಿದೆ, ಉದ್ಯಮ ಉದ್ಧಾರ ಆಗೋದಿಲ್ಲ. ಯಾರಿಗಾರು ದುಡ್ಡನ್ನು ಕೊಡ್ತಕ್ಕಂಥದ್ದು, ಸಾಲವನ್ನು ಕೊಡ್ತಕ್ಕಂಥದ್ದು, ನಿಮ್ಮ ಅಪ್ಪನ ಹಣ ವಾಪಸ್ ಬರೋದಿಲ್ಲ, ಬರದೇ ಇಲ್ಲ ವಾಪಸ್ಸು. ಇದಂತ ಶತಸಿದ್ಧ. ಕೊಟ್ಟಂಥದ್ದು ಹೋಗ್ತದೆ, ದಾನವಾಗಿ ಹೊರಟು ಹೋಗುತ್ತೆ ಅಂತ ಹೇಳ್ತದೆ. 3ನೇದು ಹೊಸ ಶುಭ ಕಾರ್ಯಗಳು. ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಯಾಕೆ ಅಡ್ಡಿಯನ್ನು ಇದು ಮಾಡ್ತಾರೆ ಅಂದರೆ, ಗುರುಬಲ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆರ್ಥಿಕ ವ್ಯವಹಾರಗಳು ನಡೆಯೋದಿಲ್ಲ, ಹಣಕಾಸಿನ ಅಡಚಣೆಗಳು ಜಾಸ್ತಿ ಆಗುತ್ತೆ. ಆ ಮದುವೆ ಆದಂಥ ಒಂದು ದಾಂಪತ್ಯ ಜೀವನ ಅಂತಕ್ಕಂಥದ್ದಂದ್ರೆ ಆ ಜೀವನದಲ್ಲಿ ಸುಲಲಿತವಾದಂಥ ಒಂದು ಮಾರ್ಗಗಳು ಸಿಗೋದಿಲ್ಲ. ಆ ದಾಂಪತ್ಯಕ್ಕೆ ಏನು ಯಾವುದೋ ಒಂದು ರೀತಿಯಲ್ಲಿ ಕುತ್ತುಗಳು, ಒಂದು ರೀತಿಯಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಬಿಡುಗಡೆ ಆಗ್ಬಿಡ್ತಾರೆ ಅಂತಕ್ಕಂಥದ್ರೆ, ನಾನು ಚೆನ್ನಾಗೇ ಇದ್ದೀನಿ ಬಿಡುಗಡೆನೇ ಆಗಿಲ್ಲ ಅಂತಕ್ಕಂಥ ಹೇಳ್ತಾರೆ ಕೆಲವರು. ಆದ್ರೆ ಈ ಸಂದರ್ಭದಲ್ಲಿ ಮದುವೆ ಆದಂಥವ್ರು ಜೀವನ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥ ನೀವು ಅಧ್ಯಯನ ಮಾಡಿ. ಜೀವನ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಕೊಡ್ತಾ ಹೋಗೋದಿಲ್ಲ. ಅದು ಏನಾಗ್ತದೆ ಅಂತಂದ್ರೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇದ್ರೂ ಅಥವಾ ದಾಂಪತ್ಯ ಜೊತೆನಲ್ಲಿದ್ರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳು ಕಡಿಮೆ ಆಗ್ತದೆ. ಅಥವಾ ಆರ್ಥಿಕ ಮುಗ್ಗಟ್ಟಿನಿಂದ ಪೂರ್ಣಾವಧಿವರೆಗೆ, ಜೀವಿತಾವಧಿಯವರೆಗೆ ದಾರಿದ್ರ್ಯತನವನ್ನು ಅನುಭವಿಸಬಹುದಾದಂಥ ಒಂದು ಸನ್ನಿವೇಶಗಳು ಬರಬಹುದು. ಅಥವಾ ಸಂತಾನ ಅಂತಕ್ಕಂಥದ್ದಾದಾಗ, ಈಗೇನಾದ್ರೂ ಮದುವೆ ಆದಾಗ ಇಮಿಡಿಯೇಟ್ ಅವರಿಗೆ ಬೇಕಾದಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾರೆ, ಸಂತಾನ ಆಗೋದಕ್ಕೆ ಯೋಗ್ಯರಾಗ್ತಾರೆ. ಆ ಸಂತಾನ ಆದಾಗ ಮಕ್ಕಳು ಅಂಗವಿಕಲ ಆಗ್ತಕ್ಕಂಥದ್ದು, ಅಥವಾ ಮಕ್ಕಳ ವಿಚಾರಕ್ಕೆ ಅಥವಾ ಮಕ್ಕಳ ಜೀವನದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ತನ್ನ ಜೀವನ ಕಷ್ಟದಲ್ಲಿದ್ದರೂ ಪರವಾಗಿಲ್ಲ, ಮಕ್ಕಳ ಜೀವನ ಚೆನ್ನಾಗಿರ್ಲಿ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ತಂದೆ ತಾಯಿನೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದು. ಅವರ ಜೀವನಕ್ಕೆ ಕುತ್ತುಗಳು ಬರ್ತದೆ. ಈ ರೀತಿಯಲ್ಲಿ ಇಂಡೈರೆಕ್ಟ್ ಯಾವ ರೀತಿ ಬೇಕಾದ್ರೂ ಕೂಡ ಸಮಸ್ಯೆಗಳನ್ನು ತಂದೊಡ್ಬೋದು. ಹಾಗಾಗಿನೇ ಶುಭ ಕಾರ್ಯಗಳನ್ನು ಮಾಡಬೇಡಿ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟು ಎಷ್ಟು ಮುಖ್ಯನೋ ಈ ಮದುವೆ ಹಂತ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಹೊಸ ಜೀವನಕ್ಕೆ ಕಾಲಿನ ಇಡ್ತಾ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಳ್ಳೆ ದಿನ ಅಂತ ನೋಡಿ ಒಳ್ಳೇದಾಗಬೇಕು ಅಂತ ಬಯಸ್ತಾರೆ ಕೂಡ. ಜೀವನದ ಪ್ರಮುಖವಾದಂತ ಘಟ್ಟ ಇದು. ನಿಮ್ಮ ಪ್ರಕಾರ November 6ನೇ ತಾರೀಕುವರೆಗೂ ಅದೇ ರೀತಿಯಾದಂತ ಒಂದು ಸನ್ನಿವೇಶ. ಗೃಹ ಪ್ರವೇಶಗಳನ್ನು ಮಾಡ್ತಕ್ಕಂಥದ್ದು, ಮುಂಜಿಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಬೇರೆ ರೀತಿಯಾದ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಇದ್ಯಾವುದೂ ಕೂಡ ನಿಷಿದ್ಧ. ವ್ಯೂಹ ಅನ್ನುವ ಪದ ಉಪಯೋಗಿಸೋದು ನಾವು ಯಾವಾಗಲೂ ಸುತ್ತಲೂ ನೀರಿದೆ, ಮಧ್ಯ ನಡುಗಡ್ಡೆಯ ಹಾಗೆ ಭೂಮಿ ಇದೆ ಅಂತ ನಾವು ಯಾವಾಗಲೂ ಮಾತಾಡಿ. ಇಡೀ ಭೂಮಿ ಇರುವುದೇ ಹಾಗೆ, 3% ಬರೀ ನೀರಿದೆ, ಒಂದು ಭಾಗ ಮಾತ್ರ ಇದೆ ಅಂತ. ಇಡೀ ಪ್ರಪಂಚ ಹಂಗೆ ನೋಡಕ್ ಹೋದ್ರೆ ನೀರಿನಿಂದಲೇ ಆವೃತವಾಗಿರುವಂಥ ಒಂದು ಜಾಗ ಅದು. ಅದಕ್ಕೂ ಈ ಜಲಪ್ರಳಯಕ್ಕೂ ಏನಾದರೂ ಹೋಲಿಕೆ ಮಾಡಬೇಕಾ, ಆ ಥರ ಅರ್ಥೈಸ್ಕೊಳ್ಳಬೇಕಾ ನಾಗರಾಜ್ ಶರ್ಮಾ ಗುರು? ಈ ಭೂಮಂಡಲದ ಒಂದು ರಚನೆ ತಗೊಂಡು ಹೋದ್ರೆ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಮೊದಲೇ ಹೇಳಿದೆ 75% ನೀರು, 25% ಮನುಷ್ಯನ ದೇಹ ಇರೋದೇ ಹಂಗೆ, ನೀರಿನಿಂದಲೇ ಹಾಗೆ ಮನುಷ್ಯನೂ ಹಾಗೆ. ಪ್ರಕೃತಿ ಇರ್ತಕ್ಕಂಥದ್ದೇ ನೀರ್ಮಯ, ಎಲ್ಲ ಜಲಮಯನೇ ಇರ್ತಕ್ಕಂಥದ್ದು. ಹಂಗಂತ ಹೇಳ್ಕೊಂಡು ಎಲ್ಲವೂ ನೀರಿನಿಂದನೇ ಆಗತ್ತೆ ಅಂತ, ಈಗ ಪ್ರಳಯ ಆಗತ್ತೆ ಅಂತ ಹೇಳ್ತಕ್ಕಂಥ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಪ್ರಳಯ ಆಗ್ತಕ್ಕಂಥದ್ದು ಆ ಸಮುದ್ರದ ನೀರಿಂದ ಆಗತ್ತೆ ಅಂತಲ್ಲ, ಬೇರೆ ರೀತಿಯಾದಂತಹ ಒಂದು ಅವಘಡಗಳು
ಅಥವಾ ನೀರಿನ ಒಂದು ಏರಿಳಿತಗಳಲ್ಲಿ ಅಥವಾ ಒಳಗಡೆ ಇರತಕ್ಕಂಥ ಸಮುದ್ರ ದೇವಿ ಅಂತ ಹೇಳ್ತಕ್ಕಂಥ ಒಂದು ಏನೋ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಅದನ್ನು ಆ ದೇವತಾ ಶಕ್ತಿಯಿಂದಾಗಿ ಅದೋ ಒಂದು ಆಗ್ತಕ್ಕಂಥದ್ದು ಆಗೋಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದರೆ ಭೂಮಂಡಲದ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನೀರೇ. ನೀರಿಲ್ಲದೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಯಾಕೆಂದರೆ ಭೂಮಂಡಲದಲ್ಲಿ ನೀರು ಇರಬೇಕಾದ್ರೆ ಭೂಮಿಯಲ್ಲಿ ನರನಾಡಿಗಳು ಅಂತ ನಮ್ಮ ಮನುಷ್ಯನಿಗೆ ಯಾವ ರೀತಿ ಆಗಿದೆಯೋ, ನೀವು ಹೇಳ್ತಾ ಇದ್ರಿ ಮನುಷ್ಯನಿಗೂ ಇದೆ ಅಂತ ನೀರು, ಅದೇ ರೀತಿಯಾಗಿ ಭೂಮಿ ತಾಯಿನೂ ಕೂಡ ಒಂದು ಹೆಣ್ಣು ಅಂತ ಹೇಳ್ತಕ್ಕಂಥ ಧರ್ಮಶಾಸ್ತ್ರ ಪ್ರತೀತಿ ಇದೆ. ಹಾಗೆ ಭೂಮಿ ತಾಯಿಯಲ್ಲಿ ನರನಾಡಿಗಳು ಇದೆ. ಆ ನರನಾಡಿಗಳಲ್ಲಿ ಎಷ್ಟು ಕರೆಕ್ಟಾಗಿರ್ತದೆಯೋ ಹಾಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ನೇರವಾಗಿ ಕರೆಕ್ಟಾಗಿ ನಡ್ಕೊಂಡು ಹೋಗುತ್ತೆ. ಯಾವ ರೀತಿಯಾಗಿ ಮನುಷ್ಯನ ದೇಹದಲ್ಲಿ ಎಲ್ಲ ರೀತಿಯಾದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದರೆ ಎಲ್ಲ ರೀತಿಯಲ್ಲೂ ಮನುಷ್ಯ ಚೆನ್ನಾಗಿರ್ತಾನೆ. ಯಾವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತೋ ಆವಾಗ ಮನುಷ್ಯನಿಗೆ ಶುರುವಾಗುತ್ತೆ, ಯಾವಾಗ ಕಮ್ಮಿ ಆಯಿತೋ ಆವಾಗ ಶುರುವಾಗುತ್ತೆ. ಅದಕ್ಕೋಸ್ಕರವಾಗಿ ವ್ಯೂಹ ಅಂತ ಹೇಳ್ತಕ್ಕಂಥದ್ದು ಇರತಕ್ಕಂಥ ಭೂಮಂಡಲದಲ್ಲಿ ಇರತಕ್ಕಂಥ ಒಂದು ನೀರಿನ ಒಂದು ಪ್ರಭಾವದಿಂದಾಗಿ, ಆ ಸುತ್ತಲೂ ಇರತಕ್ಕಂಥ ನೀರಿನಿಂದಾಗಿ ಆಗ್ತಕ್ಕಂಥ ಪ್ರಭಾವಗಳು ಕಡಿಮೆ. ಆದರೆ ಆ ನೀರೇ ಮತ್ತೆ ಪುನಃ ಆವಿಯಾಗಿಬಿಟ್ಟು ಮೇಲೆ ಹೋಗ್ಬಿಟ್ಟು ಆಕಾಶಕಾಯದಲ್ಲಿ ಸೇರ್ಕೊಂಡು ಹೇಳ್ತಕ್ಕಂಥದ್ದು ಸೈನ್ಸಲ್ಲೂ ಹೇಳಿದ್ದಾರೆ, ನಮ್ಮ ಧರ್ಮಶಾಸ್ತ್ರದಲ್ಲಿ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಸಮೀರಾಚಾರ್ಯರೇ, ಈ ಜಲವ್ಯೂಹ ಏನಾಗಿದ್ರೆ ಇದನ್ನ ಜಲವ್ಯೂಹ ಕಂಟಕ ಅನ್ಬೇಕಾ? ಇದೇನಿದು ಜಲವ್ಯೂಹವನ್ನ ಕಂಟಕ ಅಂತ ಹೇಳಿ ಈಗ ನಾನು ಒಂದೇ ಒಂದು ಮಾತಿನೊಳಗೆ ಹೇಳಬೇಕು ಅಂತಂದ್ರೆ, ಜಲತತ್ವಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಜಲತತ್ವಕ್ಕೂ ಇದಕ್ಕೂ ಸಹ ಯಾವಾಗಿದ್ರೂ ಕೂಡ ಸಂಬಂಧ ಇದೆ. ಯಾವಾಗಿದ್ರೂ ಕೂಡ ತತ್ವಗಳಿಗೆ ನೀವು ಯಾವ ತತ್ವವನ್ನು ಹೇಳ್ತೀರಿ ಆ ತತ್ವಕ್ಕೂ ಸಂಬಂಧ ಇದ್ದೇ ಇರ್ತದೆ. ಈಗ ಜಲತತ್ವವನ್ನು ತೆಗೆದುಕೊಂಡಾಗ ಆ ಜಲತತ್ವದಿಂದ ಏನಾದರೂ ಭೂಮಿಗೆ ಕಂಟಕ ಇದೆಯಾ ಅಂತಂದ್ರೆ ಕಂಟಕ ಇಲ್ಲ. ಕಿಂತು ನಾನು ಒಂದೇ ಮಾತಿನೊಳಗೆ ಹೇಳಬೇಕು ಅಂತಂದ್ರೆ ದೇರ್ ವಿಲ್ ಬಿ ಆಲ್ವೇಸ್ ಅಪ್ಸ್ ಅಂಡ್ ಡೌನ್ಸ್. ಈಗ ಏರಿಳಿತಗಳು ಅಂದ್ರೆ ಈಗ ಸಮುದ್ರ ಮಟ್ಟಕ್ಕೆ ಅಂದ್ರೆ ಒಂದು ಸಮುದ್ರ ಇರುವಂತಹ ಜಾಗಕ್ಕೆ ನೀವು ಹೋದ್ರಿ ಅಂತಂದ್ರೆ ಸಮುದ್ರ ಕೆಲವೊಮ್ಮೆ ಬೆಳೀತದೆ, ಕೆಲವೊಮ್ಮೆ ಇಳಿತದೆ. ಭೂಮಿ ಅಷ್ಟಷ್ಟೇ ಭಾಗ ಕಟ್ಟಾಗಿ ಸಮುದ್ರದಲ್ಲಿ ಸೇರ್ತಾ ಇದೆ. ಇದನ್ನೂ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈಗೆಲ್ಲೋ ಹಿಂಗೆ ಬಹಳಷ್ಟು ಹಿಂಗೆ ನೀರು ಹರಿಲಿಕತ್ತಿರ್ತದೆ, ಹಿಂಗೆ ಬಾಜುಕ್ ಒಂದು ಸ್ವಲ್ಪ ಹಿಂಗೆ ಮಣ್ಣು ಇರ್ತದೆ, ಸೊ ಅಷ್ಟಷ್ಟೇ ಕಟ್ಟಾಗಿ ಬೀಳ್ತಾ ಇದೆ. ಬಟ್ ಅದು ನಮಗೆ ಇಮಿಡಿಯೇಟ್ ಆಗಿ ಗೋಚರ ಆಗೋದು. ದೇರ್ ಆರ್ ಆಲ್ವೇಸ್ ಅಪ್ಸ್ ಅಂಡ್ ಡೌನ್ಸ್, ಬಟ್ ನಮಗೆ ಇಮಿಡಿಯೇಟ್ ಆಗಿ ಗೋಚರ ಆಗೋದಿಲ್ಲ. ನಮಗೆ ಗೋಚರ ಆಗೋದು ಯಾವಾಗ ಅಂತಂತಂದ್ರೆ ಬಹಳ ದೊಡ್ಡ ಮಟ್ಟದೊಳಗೆ ವ್ಯತ್ಯಾಸ ಆದಾಗ. ಈಗ 2 ಗಾಡಿ ಒಂದರಿಂದ ಒಂದು ಬಂದಾಗ್ಯಾವ, ನಮಗೇನು ಅನ್ಸಂಗಿಲ್ಲ. ಅದೇ ಒಂದು 40-50 ಗಾಡಿ ಒಂದರಿಂದ ಒಂದು ಬಂದಾದು ಅಂತಂದ್ರೆ ವಿ ಕಾಲ್ ಇಟ್ ಅ ಟ್ರಾಫಿಕ್ ಜಾಮ್. ಅಯ್ಯೋ ಅಲ್ಲಿ ಟ್ರಾಫಿಕ್ ಜಾಮ್ ಇದೆ, ಇಲ್ಲಿ ಟ್ರಾಫಿಕ್ ಜಾಮ್ ಇದೆ ಅಂತ ಹೇಳಿ ಅವಾಗ ಅದು ಸುದ್ದಿ ಆಗ್ತದೆ. ಒಂದು ಗಾಡಿ ಹಿಂದೆ ಒಂದು ಬಂದಾಯ್ತು ಅಂತಂದ್ರೆ ನಮಗೆ ಅದೇನು ಟ್ರಾಫಿಕ್ ಜಾಮ್ ಅನ್ಸಂಗಿಲ್ಲ. ಅದಕ್ಕೆ ಒಂದೇ ಒಂದು ಮಾತಿನೊಳಗೆ ಹೇಳಬೇಕು ಅಂತಂದ್ರೆ ಎಲ್ಲವೂ ಕೂಡ ಪಾಪ ಪುಣ್ಯಗಳ ಮೇಲೆ ನಿರ್ಧಾರಿತವಾಗಿವೆ. ಏನ್ ಸಂಬಂಧ? ನೀವು ಆಗ್ಲೇ ಹೇಳಿದ್ರಿ ಮಾಡಿದ್ದು ಮಾರಾಯ. ಸೊ ಅದಕ್ಕೆ ನಾನು ಮೂಲ ಕಾರಣಕರ್ತರು ನಾವೇ ಅನ್ನೋ ಅರ್ಥ. ಹೌದು ಹೌದು ಹೌದು. ಈಗ ನೋಡ್ರಿ, ಮೊದ್ಲೇಕಿನ ಕಾಲದೊಳಗೆ ಈಗಿನ ಕಾಲದೊಳಗೂ ಸುದ್ದಾನು ಎಷ್ಟೋ ಕಡೆಗೆ ನಾವು ಮಳೆಗೋಸ್ಕರವಾಗಿ ಪ್ರಾರ್ಥನೆಯನ್ನ ಮಾಡಿದ್ ನೋಡಿದ್ದೇವೆ, ಹೌದಾ? ಇನ್ನ ಅತಿವೃಷ್ಟಿ ಆದಾಗೂ ಪ್ರಾರ್ಥನೆ ಮಾಡ್ತೇವೆ, ಅನಾವೃಷ್ಟಿ ಆದಾಗೂ ಪ್ರಾರ್ಥನೆ ಮಾಡ್ತೇವೆ. ಎಲ್ಲದಕ್ಕೂ ಕೂಡ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಪ್ರಾರ್ಥನೆ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಒಂದು ಸಂಕಲ್ಪ ಶಕ್ತಿ ಅಂತ. ಸೊ ಆ ಸಂಕಲ್ಪ ಶಕ್ತಿಯಲ್ಲಿ ನಾವು ಏನು ಸಂಕಲ್ಪ ಮಾಡ್ಕೊಳ್ತೇವೆ ಅದು ನೆರವೇರ್ತದೆ ಅಂತ ಅನ್ನೋದಕ್ಕೆ ಇವತ್ತಿನ ದಿವಸ ನಾವು ನೋಡ್ತಕ್ಕಂತಹ ಈ ಅನಾವೃಷ್ಟಿ ಕಾರಣ. ಬಹಳಷ್ಟು ಜನ ನಾವು ಮೋಸ ಮಾಡುವಂಥ ಪ್ರವೃತ್ತಿಯನ್ನೇ ನಾವು ಬೆಳೆಸ್ಕೊಂಡು ಬಿಟ್ವಿ ಅಂತಂದ್ರೆ, ಬಹಳಷ್ಟು ಜನ ನಾವು ಕೆಟ್ಟದ್ದನ್ನೇ ಈಗ ಒಂದೇ ಮಾತೊಳಗೆ ಹೇಳಬೇಕು ಅಂತಂದ್ರೆ ಎಲ್ಲರೂ ಪೆಟ್ರೋಲ್ ಗಾಡಿ, ಎಲ್ಲರೂ ಡೀಸೆಲ್ ಗಾಡಿ ನಾವು ಉಪಯೋಗ ಮಾಡ್ಲಿಕ್ಕತ್ತೇವೆ. ಈಗ ಹಂಗಿತ್ತಂತಂದ್ರೆ ಒಂದು ಲೆಕ್ಕಾಚಾರ ಹೋಗ್ತದೆ, ಇಷ್ಟು ದಿವಸಕ್ಕೆ ಪೆಟ್ರೋಲ್ ಡೀಸೆಲ್ ಖಾಲಿ ಆಗ್ತದೆ ಅಂತನೂ ಲೆಕ್ಕಾಚಾರ ಹೋಗ್ತದೆ, ಹೌದಾ? ಅದಕ್ಕೆ ನಾವೇನ್ ಮಾಡ್ತೇವೆ, ಮತ್ತೆ ಪರ್ಯಾಯವಾಗಿ ಮೆಟ್ರೋ ಬಳಸಿ, ಇದನ್ನು ಉಳಿಸಿ, ಆಮೇಲೆ ಬಸ್ ಬಳಸಿ, ಇಂಧನ ಉಳಿಸಿ ಅಂತ ಹೇಳಿ ನೀವು ಹೊಸದನ್ನು ತೆಗೆದುಕೊಂಡು ಬರ್ತೀರಿ. ಹಂಗ ನಾವು ಸುದ್ದಾನು ಇವತ್ತಿನ ದಿವಸ ಅಂದ್ರೆ ಎಷ್ಟೋ ಜನ ಕೇಳ್ತಾರೆ, ಏನ್ರಿ ಇಷ್ಟೊಂದು ಗುರುಗಳನ್ನ ನೀವು ಕರ್ಕೊಂಡು ಬಂದು ಕುಡಿಸ್ತಾರ, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ನೀವು ಯಾರನ್ನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳಿದಂತ ಒಂದನ್ನ ಮಾಡಿ ಪುಣ್ಯ ಗಳಿಸಿ. ಈಗ ಹೆಂಗೆ ಇಂಧನ ಉಳಿಸ್ಲಿಕ್ಕೆ 10 ಹಲವಾರು ಮಾರ್ಗಗಳನ್ನು ಸರ್ಕಾರ ಉಳಿಸ್ತದೆ, ಹಂಗೆ ಇವತ್ತಿನ ದಿವಸ ಒಂದು ಚಾನೆಲ್ ಅಲ್ಲಿ ನೀವು ಇಷ್ಟು ದೊಡ್ಡ ವೇದಿಕೆ ಹಾಕೊಟ್ಟಾಗ ಪ್ರತಿಯೊಬ್ಬ ಗುರುಗಳು ಮಾಡುವಂಥದ್ದು ಏನು ಅಂತಂತಂದ್ರೆ ಅವರ ವಿಚಾರಧಾರೆಗಳಿಂದ ಪುಣ್ಯ ಮಾಡಿ ಇಡೀ ಜಗತ್ತನ್ನ ರಕ್ಷಣೆ ಮಾಡಿ. ಏನ್ ಮಾಡ್ಬೇಕು ನಾವು ಅಂತಂತಂದ್ರೆ ಸ್ವಾರ್ಥಕ್ಕೋಸ್ಕರವಾಗಿ ನಿತ್ಯವೂ ನಾವು ಪ್ರಾರ್ಥನೆ ಅದನ್ನೇ ಹೇಳಿದೆ ನಾನು ಆಗಲೇ, ಸ್ವಾರ್ಥಕ್ಕೋಸ್ಕರವಾಗಿ ನಿತ್ಯ ಪ್ರಾರ್ಥನೆ ಸಲ್ಲಿಸ್ತೇವೆ. ಒಂದು ದಿವಸ ಲೋಕ ಸಮಸ್ತ ಸುಖಿನೋ ಭವಂತು ಅಂತನ್ನುವ ಪ್ರಾರ್ಥನೆ ನಮ್ಮದಾಗಿರ್ಲಿ. ಇವತ್ತಿನ ದಿವಸ ಬೆಂಗಳೂರಿಗೆ ಇಷ್ಟು ಸಮಸ್ಯೆ ಆಗಿದೆ, ಎಲ್ಲಿ ನೀರು ಬಂದಿಲ್ಲಲ್ಲ, ಅವ್ರು ಯಾರೂ ಸುದ್ದಾನು ಪ್ರಾರ್ಥನೆನೂ ಸಲ್ಲಿಸಿಲ್ಲ. ಆಮೇಲೆ ಟಿವಿಯಲ್ಲಿ ನೋಡಿ ಅಯ್ಯೋ ಫೋಟೋ ಬಂದಿದೆ ಅಂತ ವಾಟ್ಸ್ಆಪ್ ಅಲ್ಲಿ ಎಲ್ರಿಗೂ ಕಳಿಸಿದ್ದಾರೆ, ಫೇಸ್ಬುಕ್ ಅಲ್ಲಿ. ಅವ್ರಿಗಾದ ಕಷ್ಟ ಮಾತ್ರ ಸೊ ಅದನ್ನ ನಾವು ಆ ಪ್ರವೃತ್ತಿ ಬಿಡ್ಬೇಕು. ಯಾಕಂತಂದ್ರೆ ಮನುಷ್ಯ ಒಬ್ಬ ಸಂಘ ಜೀವಿ.
ಹ್ಯುಮ್ಯಾನಿಟಿ ಲೆವೆಲ್ ಅಂದ್ರೆ ಎಲ್ಲಾರ್ಕಿಂತ ದೊಡ್ಡ ಜಾತಿ ಯಾವುದು ಅಂತಂತಂದ್ರೆ ಮನುಷ್ಯ ಜಾತಿ, ಮನುಷ್ಯತ್ವ ಜಾತಿ. ಅಲ್ಲಿ ನೀವು ಪ್ರಳಯ ಬಂತು ಅಂತಂತಂದ್ರೆ ಇವ ಬ್ರಾಹ್ಮಣ, ಇವ ಕ್ಷತ್ರಿಯ, ಇವ ಶೂದ್ರ, ಇವ ವೈಶ್ಯ, ಇವನ್ ಕರ್ಕೊಂಡು ಹೋಗಂಗಿಲ್ಲ, ಇವನ್ ಕರ್ಕೊಂಡು ಹೋಗ್ತೇನೆ ಅಂತ ನೀರು ಯಾವತ್ತೂ ಹೇಳುವುದಿಲ್ಲ. ಅದೇನ್ ಮಾಡ್ತದೆ, ಎಲ್ಲರನ್ನೂ ಕರ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಎಲ್ಲರೂ ಮುಖ್ಯವಾಗಿ ಮಾಡಬೇಕಾದದ್ದೇನು ಅಂತಂದ್ರೆ ಆ ದೈವದಲ್ಲಿ ನಂಬಿಕೆಯನ್ನು ಇಟ್ಟು ನಿರಂತರವಾದಂತಹ ದೇವತಾ ಆರಾಧನೆಗಳನ್ನು. ನಿನ್ನೆ ಒಂದು ಬಹಳ ದೊಡ್ಡ ಡಿಬೇಟ್ ನಡೀತು ಇದೇ ವೇದಿಕೆಯಲ್ಲಿ. ದೇವರಿಗೂ ಕೂಡ ಭಾಷೆಯ ವ್ಯತ್ಯಾಸವನ್ನ ಎಷ್ಟೋ ಜನ ಧ್ವನಿ ಎತ್ತಿದಂತಹ ಒಂದು ಪ್ರಸಂಗವನ್ನ ನಾವು ನೋಡಿದ್ವಿ. ಕನ್ನಡನೋ ಸಂಸ್ಕೃತನೋ ಲಾಜಿಕ್ನೋ ಏನೋ ಎಂತ ಅಂತ. ಈ ರೀತಿಯಾಗಿ ದೇವ್ರ ಕುತ್ತಿಗೆಗೂ ನಾವು ಎಲ್ಲಾ ತಗೊಂಡ್ ಬಂದ್ವಿ ಅಂತಂತಂದ್ರೆ ದೇವ್ರ ನಮ್ ಕುತ್ತಿಗೆ ತರಲಾರ್ದ ಬಿಡ್ತಾನ? ಹಿಂಗೆ ಅಂತಾನೆ, ನೀ ಏನ್ ಕೊಡ್ತಿದಿ ಅದನ್ನ ಹೊಳ್ಳಿ ನನಗೆ ಅನಂತ ಮಡಿ, ಅದಕ್ಕೆ ಹೇಳ್ತಾರೆ ದಾಸರು ಹೇಳ್ತಾರೆ, ಅನಂತ ಮಡಿ ಮಾಡಿ ಕೊಡುವ. ನೀವೇನ್ ಕೊಡ್ತಿರಲ್ಲ ಪರಮಾತ್ಮ ನಿಮಗೆ ಅದನ್ನ ಅನಂತ ಪಟ್ಟಾಗಿ ಮಾಡಿ ಕೊಡ್ತಾನೆ. ಸೊ ಅದಕ್ಕೆ ಇದಕ್ಕೆ ಹಲವಾರು ದೃಷ್ಟಾಂತಗಳು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಅದಕ್ಕೆ ನಾನು ಜನರಲ್ಲಿ ಒಂದೇ ಒಂದು ಭಿನ್ನಯಿಸ್ಕೊಳ್ಳೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತಂತಂದ್ರೆ, ನೀವು ಯಾವುದೇ ಭಾಗದಲ್ಲಿ ಇರ್ರಿ, ನಾನು ಮ್ಯಾಲಿನ ಮೇಲೆ ಏನಂತಾರೆ ಅದಕ್ಕೆ ಹೇಳೋದು ಇಷ್ಟೇ ಒಂದು ಮಾತು, ನಾವು ಯಾವಾಗಿದ್ರೂ ಅರ್ಥೈಸ್ಕೊಳ್ಳುವಂಥದ್ದು ಏನು ಅಂತಂತಂದ್ರೆ, ನಾವು ನಮ್ಮ ಜೀವನದೊಳಗ ಬರೇ ನಾನಿದ್ದೇನೆ ಅಂತನ್ನುವುದು ಅಥವಾ ನಮ್ಮ ಮನೆಯಲ್ಲೇ 4 ಜನರಿದ್ದಾರೆ ಅಂತನ್ನುವುದಲ್ಲ, ಕಿಂತು ಇಡೀ ಜಗತ್ತು ನಮ್ಮ ಜೊತೆಗಿದೆ. ನಾನು ಹೋಗ್ತಿರ್ಬೇಕಾದ್ರೆ ಇವತ್ತಿನ ದಿವಸ ಮೆಟ್ರೋಗಳಲ್ಲಿ ಎಷ್ಟು ನೀವು ನೋಡಿದ್ರೆ ನಮ್ಗೆ ಅನಿಸ್ತದೆ, ತಮ್ಮ ಮೊಬೈಲ್ ತಾವು ನೋಡ್ಕೊಂಡು ಕೂತಿರ್ತಾರ್ರಿ ತಲೆ ಕೆಳಗೆ ಹಾಕಿ. ಯಾರು ಬಂದಾರ ಯಾರು ಹತ್ಯಾರ ಏನೂ ಲಕ್ಷ ಇರುವುದಿಲ್ಲ. ಅಂದ್ರೆ ಈ ಒಂದು ನಾವು ಎಲ್ಲಿ ಹೊಂಟೇವಿ, ಯಾವ ದಿಕ್ಕಿನ ಕಡೆಗೆ ಹೊಂಟೇವಿ, ಹಿಂಗಾತು ಅಂತಂತಂದ್ರೆ ಪಾಪಗಳು ಎಷ್ಟಾಗ್ತವೆ, ಪುಣ್ಯ ಕರ್ಮಗಳು ಎಷ್ಟು ನಿಂದಿರ್ತಾವೆ, ಅಥವಾ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬೆಳಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದರಿಂದ ಜಗತ್ತಿನೊಳಗೆ ಅಲ್ರಿ ಗ್ಲೋಬಲ್ ವಾರ್ಮಿಂಗಿಗೆ ಪ್ರತಿಯೊಂದು ಕಾರಣ ಹೇಳ್ತೇವೆ ನಾವು. ಗಿಡಗಳನ್ನು ಕಟ್ ಮಾಡಬೇಡ್ರಿ, ಆದಷ್ಟು ಇದನ್ನ ಮಾಡಬೇಡ್ರಿ. ಗ್ಲೋಬಲ್ ವಾರ್ಮಿಂಗಿಗೆ ಇದನ್ನೆಲ್ಲ ನಾವು ಕಾರಣ ಕೊಡ್ತಿರ್ಬೇಕಾದ್ರೆ ಮನುಷ್ಯನಲ್ಲಿ ಒಂದು ತಿಳುವಳಿಕೆ ಬರಬೇಕಾದದ್ದು. ಆ ತಿಳುವಳಿಕೆ, ಆ ಜ್ಞಾನ ಧರ್ಮದಿಂದ ಬರ್ತದೆ. ಜ್ಯೋತಿಷಾಸ್ತ್ರದ ಕಾರ್ಯಕ್ರಮಗಳು ಹಲವಾರು ಇವತ್ತಿನ ದಿವಸ. ಅದಕ್ಕೆ ಗೌರ್ಮೆಂಟ್ ಸುದ್ದಾನು ಏನ್ ಮಾಡ್ತೀವಿ ಅಂತಂದ್ರೆ, ಜ್ಯೋತಿಷ್ಯ ಒಂದು ವಿಜ್ಞಾನ, ಅದನ್ನ ನಾವು ಮೂಢನಂಬಿಕೆಯಿಂದ ಹೊರಗಿಡ್ತೇವೆ. ಯಾಕೆ ಅಂತಂದ್ರೆ ಇದರಲ್ಲಿ ಸೈನ್ಸ್ ಇದೆ, ಇದರಲ್ಲಿ ಜನರಿಗೆ ಒಂದು ತಿಳುವಳಿಕೆಯನ್ನು ಕೊಡುವಂತಹ ಭಾವವಿದೆ, ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುವಂತಹ ಶಕ್ತಿಯನ್ನು ಹೊಂದಿದಂತಹ ಅನೇಕ ಗುರುಗಳು ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಮಾರ್ಗದರ್ಶನ ನಮಗಿರಲಿ ಅಂತ ಹೇಳಿ ಜ್ಯೋತಿರ್ವಿಜ್ಞಾನ ಒಂದು ಮೂಢನಂಬಿಕೆ ಅಂತ ಅನ್ನದೇ ಅದಕ್ಕೊಂದು ಹೊಸ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸ್ವಾರ್ಥವೇ ಇಷ್ಟೆಲ್ಲ ಕಾರಣ. ಹೌದು ಹೌದು, ಅವಶ್ಯವಾಗಿ. ಹೆದರಿಸ್ತಾ ಇದ್ದೀರಾ, ಎಚ್ಚರಿಕೆ ಕೊಡ್ತಿದ್ದೀರಾ ನಮ್ಮ ಜನ? ಎಚ್ಚರಿಕೆ ಎದುರಿಸೋದು ಅಂತಲ್ಲ, ಜ್ಯೋತಿಷ್ಯ ಶಾಸ್ತ್ರ ಹೆದರಿಕೆ ಇಲ್ಲ, ಎಚ್ಚರಿಕೆ. ಹಿಂಗಾಗತ್ತೆ ನಿಜವಾಗ್ಲೂ ನೀವು ಹೇಳ್ತಿರೋ ಗೊತ್ತಿಲ್ಲ ಇಲ್ಲೋ ಗೊತ್ತಿಲ್ಲ. ಬೆಳಿಗ್ಗೆ ಒಂದು ನಾನು ರಾಶಿ ಭವಿಷ್ಯದಲ್ಲಿ ಯಾಕೆ ಇದನ್ನ ಉದಾಹರಣೆಗೆ ಯಾಕೆ ತಗೊಳ್ತೀವಿ ಅಂತಂದ್ರೆ, ಅದನ್ನ ಎಚ್ಚರಿಕೆ ಯಾಕೆ ತಗೊಳ್ಳಿ, ಹುಷಾರಾಗಿರಿ ಅಂತಕ್ಕಂಥ ಉದ್ದೇಶಕ್ಕೋಸ್ಕರ. ಒಬ್ಬರು ಹೆಣ್ಣುಮಗಳಿಗೆ ಬೆಳಿಗ್ಗೆ ರಾಶಿ ಭವಿಷ್ಯದಲ್ಲಿ ಅನಿರೀಕ್ಷಿತವಾಗಿ ಆ ಹೆಣ್ಮಗು ತನ್ನ ನಡೆದಂಥ ಘಟನೆಯನ್ನ ಹೇಳಿದ್ದಂಥದ್ದು. ಅಂದ್ರೆ ಆನ್ಲೈವಲ್ಲಿ ಆ ತಾಯಿನೇ ಫೋನ್ ಮಾಡಿದಾಗ ನಾನು ಕಾರ್ಯಕ್ರಮಕ್ಕೆ ಕಾಲ್ ಸಿಕ್ಕಿದೆ, ಮಾತಾಡಿದೆ. ಅಂದ್ರೆ ಆ ಅಮ್ಮನಿಗೆ ಹೇಳಿರ್ತಕ್ಕಂಥದ್ದು, ಆ ತಾಯಿಗೆ ಹೇಳಿರ್ತಕ್ಕಂಥದ್ದು ನಾನು 3 ವರ್ಷದ ಹಿಂದೆ. 3 ವರ್ಷದಲ್ಲಿ ಏನು ಹೇಳಿದ್ದೀನಿ ನಾನು ಅಂತಂದ್ರೆ, ಅವರ ಮಗನ ಜಾತಕವನ್ನ ತೋರಿಸಿದಂಥ ಒಂದು ಸಂದರ್ಭದಲ್ಲಿ, ನಾಳೆ ನೀವು ಒಂಟಿ ಆಗ್ತೀರಿ, ನಿಮ್ಮ ಮಗನೂ ಕೂಡ ದೂರವಾಗ್ತಾನೆ, ನೀವು ಅನಾಥಾಲಯ ಅಥವಾ ಅಂಗವಿಕಲ ಮಕ್ಕಳ ಸೇವೆಯನ್ನು ಮಾಡ್ಕೊಂಡಿರ್ಬೇಕಾಗತ್ತೆ ಕಾಲಕ್ರಮೇಣ ಅಂತಕ್ಕಂಥ 3 ವರ್ಷದ ಹಿಂದೆ ಹೇಳಿರ್ತಕ್ಕಂಥದ್ದು. ಅದು ಹೆಂಗಾಗಿದೆ ಅಂದ್ರೆ, ಭಗವಂತನ ಆಶೀರ್ವಾದ, ಭಗವಂತ ಹಂಗೆ ಮಾಡಬಾರ್ದು. ಏನಾಗಿದೆ, ಆ ಹೇಳಿರ್ತಕ್ಕಂಥ ಜಾತಕವನ್ನು ಏನು ನುಡಿದಿದ್ನೋ ಇಲ್ಲಿಗೆ ಒಂದು 8 ತಿಂಗಳ ಹಿಂದೆ ಆ ಘಟನೆ ನಡೆದೋಗಿದೆ. ಈಗ ನಾನು ಬೇರೆ ಆಯಾಮ ಕೊಟ್ಟೋಗ್ಬಿಡ್ತೀನಿ, ನಂಗೆ ಬೇಡ, ನಂಗೆ ಕರ್ನಾಟಕದ ಜಾತಕ ಹೇಳಿ. ಆ ರೀತಿನಲ್ಲಿ ನಡೆದೋಗಿದೆ. ಅಂದ್ರೆ ಮಗನು ದೂರ ಆಗಿದ್ದಾನೆ, ಆ ತಾಯಿ ಇವತ್ತಿನ ದಿವಸ ಅಂಗವಿಕಲ ಮಕ್ಕಳ ಸೇವೆ, ಜಲಕಂಠಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕದ ಈ ರೀತಿ ಆಗಿದೆ. ಹಾಗಾಗಿ ಇವೆಲ್ಲವೂ ಕೂಡ ನಡೀತಕ್ಕಂಥದ್ದು ಗ್ರಹಗತಿಗಳ ಆಧಾರದ ಮೇಲೆ ಸರಿಯಾದ ಅವಲೋಕನವನ್ನು ಒಳ್ಳೆಯದು ಅಂದ್ರೆ ಏನ್ ಪರಿಗಣಿಸಬೇಕು? ಒಳ್ಳೆಯದು ಅಂತಂದ್ರೆ ಭಗವಂತನನ್ನ ಆರಾಧನೆ ಮಾಡಿ. ಯಾಕಂದ್ರೆ ಗುರುವಂತನು ಕೂಡ ಅಸ್ತವಾಗಿದ್ದಾನೆ, ಗುರುವಿನ ಬಲವಂತು ಗ್ರಹಗತಿಗಳ ಬಲವಂತು ಕೂಡ ಸಿಗೋದಿಲ್ಲ. ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಗುರು ರಾಘವೇಂದ್ರರ ಆರಾಧನೆ ಮಾಡ್ತಕ್ಕಂಥದ್ದು, ಗುರುದತ್ತನ ಆರಾಧನೆ ಮಾಡ್ತಕ್ಕಂಥದ್ದು, ನಿಮಗೆ ಯಾರು ಇಷ್ಟನೋ ಗುರು ಅಂತಕ್ಕಂಥದ್ದು ಆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ತಕ್ಕಂಥದ್ದು, ಅಥವಾ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ನನಗಿಂತ ಸಂಕಷ್ಟ ಬಂದಿದೆ, ನಾನು ಪ್ರಾಕೃತಿಕವಾಗಿ ಹೇಳಿರ್ತಕ್ಕಂಥದ್ದು ಅಷ್ಟೇ, ವೈಯಕ್ತಿಕವಾಗಿ ಇನ್ನಷ್ಟು ಪರಿಣಾಮಗಳಿದೆ ಇದಕ್ಕೆ. ಅವರ ಜಾತಕದ ಆಧಾರದ ಮೇಲೆ ನೋಡ್ತಾ ಹೋದ್ರೆ ವೈಯಕ್ತಿಕವಾಗಿ ಇನ್ನಷ್ಟು ದುಷ್ಪರಿಣಾಮಗಳು. ಗುರುಬಲ ಇಲ್ಲ ಈಗ, ಯಾವುದಕ್ಕೂ ಇಲ್ಲ, ಯಾವ ರಾಶಿಗೂ ಗುರುಬಲ ಬರೋದಿಲ್ಲ. ಈಗ ಗುರು ಅಸ್ತ ಆಗಿದ್ದಾನೆ ಅಂತಂದ್ರೆ ಯಾವ ರಾಶಿಗೂ ಕೂಡ ಗುರುಬಲ ಬರೋದಿಲ್ಲ. ಯಾಕೆಂದ್ರೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಜಾತಕದಲ್ಲಿ 8 ಗ್ರಹಗಳು ಗೌಣವಾಗಿದ್ರು ಗುರು ಒಬ್ಬ ಆ ಜಾತಕವನ್ನು ನಿಲ್ಲಿಸಬಲ್ಲ ಅಂತಕ್ಕಂತ ಹೇಳಿದೆ ನಾನು. ಅಂದ್ರೆ ಗುರು ಅಂತಕ್ಕಂಥವನು ಚೆನ್ನಾಗಿದ್ದ ಅಂತಂದ್ರೆ ಅಷ್ಟೂ ಗ್ರಹಗತಿಗಳ ಬಲವನ್ನ ಅವನೊಬ್ಬ ಕೊಡಬಲ್ಲ ಅಂತಕ್ಕಂಥ ರೀತಿನಲ್ಲಿ ಇದೆ. ಗುರುವಿನ ಅನುಗ್ರಹವಿದ್ರೆ ಸಾಕು, ದೈವದ ಅನುಗ್ರಹವು ಬೇಡ ಅಂತಕ್ಕಂಥ ರೀತಿನಲ್ಲಿದೆ. ಅಂದ್ರೆ ಗುರುವೇ ದೈವವಾಗಿರ್ತಾನೆ ಅಂತಕ್ಕಂಥ. ಪವರ್ಫುಲ್. ಹೌದು, ಗುರು ಅಂತಕ್ಕಂಥವನೇ ಅವನು. ನೀವು ನೋಡಿ, ಸಿಂಪಲ್ ಆಗಿ
ನಿಮಗೆ ಏನಾದರೂ ಸಲಹೆ ಅಥವಾ ಸೂಚನೆ, ನಿಮಗೆ ಏನಾದರೂ ಅವಘಡ ಅಥವಾ ಒಳ್ಳೇದಾಗುತ್ತೆ ಅಂತಂದ್ರೆ ನೇರವಾಗಿ ಬಂದು ಯಾವುದನ್ನು ಕೂಡ ದೇವರು ಹೇಳೋದಿಲ್ಲ ನಿಮಗೆ. ನಮ್ಮಂತ ಗುರುಗಳೇ ನಿಮಗೆ ತಿಳಿಸ್ಬೇಕು, ಇಂಥದ್ದು ಒಳ್ಳೇದಾಗುತ್ತೆ, ಈ ರೀತಿ ಆಗತ್ತೆ, ಈ ರೀತಿ ಘಟನೆ ನಡೀತದೆ. ಅವಾಗ ಆಗುವಾಗುಗಳು ನಿಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳೇನು, ಆ ದೌರ್ಬಲ್ಯಗಳನ್ನು ಹೆಂಗೆ ಸರಿ ಮಾಡ್ಕೊಳ್ಬೇಕು, ಯಾವ ಮಾರ್ಗದಲ್ಲಿ ಹೋದ್ರೆ ನಿನಗೆ ಸಕ್ಸಸ್ ಇದೆ, ಏಳಿಗೆ ಇದೆ, ಜ್ಯೋತಿಷ್ಯ ಅದನ್ನೇ ಹೇಳಬೇಕು. ಯಾವ ಮಾರ್ಗದಲ್ಲಿ ಹೋದ್ರೆ ನಿನಗೆ ಏಳಿಗೆ ಇದೆ, ಯಾವ ಮಾರ್ಗ ನಿನಗೆ ಕಂಟಕವನ್ನು ತರುತ್ತದೆ, ಯಾವ ರೀತಿಯಲ್ಲಿ ಯಾವುದರಿಂದ ಕಂಟಕ ಬರ್ತದೆ, ಇದಕ್ಕೆ ಪರಿಹಾರವೇನು, ಯಾವ ರೀತಿಯಲ್ಲಿ ಹೋಗ್ಬೇಕು, ಈ ರೀತಿಯಾದಂಥ ಮಾರ್ಗ ಯಾರು ಕೊಡ್ತಕ್ಕಂಥದ್ದು? ಭಗವಂತ ಅಂತೂ ನಿಮ್ಮಲ್ಲಿ ಕೊಡೋದಿಲ್ಲ. ನಿಮ್ಮೊಳಗಿರ್ತಕ್ಕಂಥ, ನಿಮ್ಮೊಳಗೂ ಇದ್ದಾನೆ, ನಮ್ಮೊಳಗೂ ಇದ್ದಾನೆ. ನಮ್ಮೊಳಗೆ ಏನಂತಂದ್ರೆ ಸದಾಕಾಲ ಅವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ನಮಗೆ ಅನುಗ್ರಹವನ್ನು ಕೊಡ್ತಾರೆ. ಹಿಂಗೆ ಹೇಳು ಅವರಿಗೆ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಾರೆ ನಮ್ಮ ಗುರುಗಳು ಅಂತಕ್ಕಂಥವ್ರು. ನಾವ್ಯಾರನ್ನು ನಂಬಿರ್ತೀವಿ, ಆ ಗುರುಗಳ ಮುಖಾಂತರವಾಗಿ ಪ್ರೇರಣೆ ಬರುತ್ತೆ, ಆ ಪ್ರೇರಣೆಯಿಂದ ನಿಮಗೆ ಹೇಳ್ತಾ ಹೋಗ್ತೀವಿ. ಆ ಗುರುವಿನ ಮುಖಾಂತರ ಪ್ರೇರಣೆ ಬಂದದ್ದನ್ನು ಹೇಳಿದ್ದರಿಂದಲೇ ಈ ರೀತಿಯಾದ ಪ್ರಾಕೃತಿಕ ವಿಕೋಪ ಆಗ್ಬೋದು ಅಥವಾ ವೈಯಕ್ತಿಕವಾದಂಥ ಜಾತಕಗಳ ಒಂದು ಅವಘಡಗಳಾಗ್ಬೋದು, ಇದೆಲ್ಲವೂ ಕೂಡ ನಡೀತಕ್ಕಂಥದ್ದು ಅದರ ಆಧಾರದ ಮೇಲೆ ಹೊರತು ಗ್ರಹಗತಿಗಳನ್ನು ಯಾರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಹಾಕೋ ರೀತಿಯಲ್ಲಿ ಇಲ್ಲ. ಪ್ರತಿಯೊಂದು ಘಟನೆಗಳು ಕೂಡ ಅದೇ ರೀತಿಯಲ್ಲಿ ನಡೀತಕ್ಕಂಥದ್ದು. ಗುರು ಆಸ್ತನಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಹೊಡೆತ ಬೀಳ್ತದೆ, ಧಾರ್ಮಿಕ ಕ್ಷೇತ್ರಗಳಿಗೆ ಹೊಡೆತ ಬೀಳ್ತದೆ, ಶಕ್ತಿ ಕ್ಷೇತ್ರಗಳಲ್ಲಿ ಏನಾದರೂ ಒಂದು ತೊಂದರೆ ಆಗ್ತಕ್ಕಂಥ ಒಂದು ಸಂದರ್ಭಗಳು ಬರ್ತದೆ. ಶಕ್ತಿ ಕ್ಷೇತ್ರಗಳು ಅಂತ ದೇಶದಾದ್ಯಂತ ಎಲ್ಲಾದ್ರೂ ಆಗ್ಬೋದು, ಇಡೀ ದೇಶದಲ್ಲಿ. ಅದರಲ್ಲೂ ಕೂಡ ಶಕ್ತಿ ಕ್ಷೇತ್ರ ಅಂತಕ್ಕಂಥದ್ದೇನಿದೆ, ಶಕ್ತಿ ಅಂದ್ರೆ ಅಮ್ಮನವರ ಕ್ಷೇತ್ರ, ಶಕ್ತಿ ಕ್ಷೇತ್ರಗಳಲ್ಲಿ ಕಳಂಕಗಳು ಬರ್ತದೆ, ಶಕ್ತಿ ಕ್ಷೇತ್ರಗಳಲ್ಲಿ ಅವಘಡಗಳು ನಡೀತದೆ, ಶಕ್ತಿ ಕ್ಷೇತ್ರಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾದಂತಹ ಸಂದರ್ಭಗಳು ಬರಬಹುದು. ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಂದ್ರೆ ಕಾವಿದಾರಿಗಳಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ, ಮಠ ಮಾನ್ಯ ಧರ್ಮ ಕ್ಷೇತ್ರಗಳಾಗಿರ್ತಕ್ಕಂಥದ್ದಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗಿರ್ತಕ್ಕಂಥದ್ದಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಎಚ್ಚರಿಕೆಯಿಂದ ಬಿಡಲ್ಲ ಈ ಗುರುವಿನ ಅನುಗ್ರಹ ಇಲ್ಲದೆ ಇದ್ರೆ ಅಂತ. ನಾಗರಾಜ್ ಶರ್ಮಾ ಗುರುಗಳು, ಜನ ಏನ್ ಮಾಡಬೇಕು? ನಮ್ಮ ಕಥೆ ಏನು? ಗುರು ಮುನಿದರೆ ಹರ ಮುನಿದರೆ ಗುರು ಮುನಿಯ ಅಂತ ಹೇಳ್ತಾರೆ. ಹರ ಮುನಿಬೋದು, ಗುರು ಮುನಿ ಅಲ್ಲ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಯಾವತ್ತು ದೇವತಾರಾಧನೆ, ಗುರು ಸಾನ್ನಿಧ್ಯ ಇದ್ದ ಪಕ್ಷದಲ್ಲಿ ನಾವು ಎಲ್ಲ ರೀತಿಯಾದಂಥ ಒಂದು ಕಾರ್ಯಗಳಾಗಿರ್ಬೋದು ಅಥವಾ ದೇಶ ಆಗಿರ್ಬೋದು, ಪ್ರಕೃತಿ ಆಗ್ಬೋದು, ಎಲ್ಲದೂ ಕೂಡ ಚೆನ್ನಾಗಿರುತ್ತೆ. ಅಂತಹ ಒಂದು ಈ ಸಂದರ್ಭದಲ್ಲಿ ನೋಡಿದ್ರೆ ಗುರು ಇರ್ತಕ್ಕಂಥದ್ದು ಅಸ್ತವಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಸಾಧ್ಯವಾಗಿರುವಷ್ಟು ಗುರು ಸಂಬಂಧವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಅಥವಾ ಗುರು ಸಂಬಂಧವಾಗಿರ್ತಕ್ಕಂಥ ದೇವತಾ ಸಂಬಂಧವಾಗಿರ್ತಕ್ಕಂಥ ಆರಾಧನೆಗಳು ಇತ್ಯಾದಿಯನ್ನು ಮಾಡ್ಕೊಂಡು ಹೋದಾಗ ಭಗವಂತನನ್ನು ನಾವು ಒಲಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಬರ್ತಕ್ಕಂಥ ಕಂಟಕಗಳು, ಯಾವುದೇ ರೀತಿಯಾದ ತೊಂದರೆಗಳು ಅದನ್ನು ನಿವಾರಣೆ ಮಾಡ್ಕೊಳ್ಬೋದು, ತಡೆ ಹಿಡಿಬೋದು. ಕಂಟಕ ನಿಲ್ಲೋದಿಲ್ಲ, ಆದರೆ ಅದರ ತಡೆ ಹಿಡಿಬೋದು. ಯಾವುದೇ ಕಾರಣ ಕೂಡ ಯಾವುದೇ ಒಂದು ಜಾತಕ ಆಗಿರ್ಬೋದು, ಯಾವುದೇ ಒಂದು ಬರ್ತಕ್ಕಂಥ ಒಂದು ಪ್ರಕೃತಿಯ ವಿಕೋಪ ಆಗಿರೋದು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಹೊರತಾಗಿ ದೇವತಾ ಆರಾಧನೆಯಿಂದಾಗಿ ಅದನ್ನು ನಿಲ್ಲಿಸ್ಲಿಕ್ಕಂತೂ ಖಂಡಿತ ಯಾರದ್ದು ಸಾಧ್ಯ ಇಲ್ಲ. ಯಾಕಂದರೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಹರಿಯ ನೀರನ್ನು ನಿಲ್ಲಿಸೋದಕ್ಕಷ್ಟೇ ಸಾಧ್ಯ ಹೊರತಾಗಿ ಅದನ್ನು ಪೂರ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಕಟ್ಟಿದ್ರೆ ಅದು ಅಷ್ಟು ಇರುತ್ತೆ, ಅದಕ್ಕೆ ಜಾಸ್ತಿ ಆದ್ರೆ ಮುಂದೆ ಹೋಗುತ್ತೆ. ಅದು ಕೂಡ ಹಾಗೆ ಜನ ಎಚ್ಚೆತ್ಕೊಳ್ಬೇಕು. ಜನ ಯಾವತ್ತೂ ಎಚ್ಚರವಾಗಿರಬೇಕು. ನಾವು ಧರ್ಮವನ್ನು ರಕ್ಷಣೆ ಮಾಡಬೇಕು. ಯಾವತ್ತು ನಾವು ದೇವತಾರಾಧನೆ ಅಥವಾ ಧರ್ಮ ರಕ್ಷಣೆಯನ್ನು ಮಾಡ್ತಾ ಇರ್ತೀವೋ ಅಲ್ಲಿವರೆಗೆ ನಮ್ಮ ದೇವರು ಕಾಯ್ತಾನೆ ಇರ್ತಾನೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಧರ್ಮವನ್ನು ರಕ್ಷಣೆ ಮಾಡಿ 100% ಖಂಡಿತ ಎಲ್ಲ ರೀತಿಯಲ್ಲಿ ಶುಭವನ್ನು ಬರುತ್ತೆ, ಒಳ್ಳೇದಾಗತ್ತೆ. ಈಗ ನಡೀತಾ ಇರತಕ್ಕಂಥ ಏನು ವಿದ್ಯಮಾನ ನಡೀತಾ ಇದೆ ಅದು ಕಡಿಮೆ ಆಗೇ ಆಗತ್ತೆ. ಮಾಡಲ್ಲ. ಇನ್ನು ಫೋರ್ಕಾಸ್ಟ್ ಪ್ರಕಾರ ಇನ್ನು ಒಂದೆಷ್ಟು ದಿನ ನಮ್ಮನ್ನು ಮತ್ತೆ ಕಾಡುತ್ತೆ ಈ ಮಳೆ ಅಂತ ಆಗ್ಲೇ ಕೊಟ್ಬಿಟ್ಟಿದೆ ಹವಾಮಾನ ಇಲಾಖೆ. ಎಷ್ಟು ದಿವಸ ಅನ್ಕೊಂಡು ಇನ್ನೊಂದು 5-6 ದಿನ ನಿಜವಾಗ್ಲೂ ಈ ಮಳೆ ನಮ್ಮನ್ನ ಬಿಟ್ಟು ಬಿಡದೆ ಕಾಡುತ್ತೆ ಅಂತ ಫೋರ್ಕಾಸ್ಟ್ ಕೊಟ್ಟಿದೆ ಈಗ. ಹೌದು. ಸೊ ಹಾಗಾದ್ರೆ ಏನ್ ಕತೆ ಆಗಿದ್ರೆ ಹೆಂಗಿರ್ಬೇಕು, ಏನ್ ಸಮಾಚಾರ? 18ನೇ ತಾರೀಕುವರೆಗೂ ಅಂತ ಹೇಳಿ ಪಂಚಾಂಗದ ಪ್ರಕಾರ ಕೂಡ ಇದೆ. ಚಿತ್ತಾ ನಕ್ಷತ್ರದ ಮಳೆ ಅಂತ 5-6 ದಿನ ಆಯ್ತು. ಹೌದು. ಇನ್ನ 6 ದಿವಸ ಹೆಚ್ಚು ಕಡಿಮೆ. ಸೊ ಪಂಚಾಂಗ ಅದೇ ಹೇಳ್ತೀವಿ. ಆ ಪಂಚಾಂಗ ಕೂಡ ಅದನ್ನೇ ಹೇಳ್ತಾ ಇದೆ, ಅದೇ ಫೋರ್ಕಾಸ್ಟ್ ಅನ್ನೇ ನಾವು ಕೊಡ್ತಾ ಇದ್ದೇವೆ. ಸೊ ಅವರು ಈಗ ಮಳೆ ನೋಡ್ಕೊಂಡು ಮೋಡ ನೋಡ್ಕೊಂಡು ಅವ್ರು ಕೊಡ್ತಾ ಇದ್ದಾರೆ. ನಾವು ಇದನ್ನ ಮೊದಲಿಗೆನೆ ಇದನ್ನೆಲ್ಲವನ್ನು ಕೂಡ ಕೊಟ್ಬಿಟ್ಟಿದ್ದೇವೆ. ಸೊ ಅದಕ್ಕೆ ಈಗೆಲ್ಲ ಗುರುಗಳು ತಿಳಿಸಿದಂತೆ ಗುರುವಿನ ಆರಾಧನೆಯನ್ನು ತಪ್ಪದೇ ಮಾಡಬೇಕಾದದ್ದು, ವಿಶೇಷವಾಗಿ ರೈತರು. ಒಂದು ಸರಳವಾದಂತಹ ಒಂದು ಕ್ರಿಯೆ ಇದೆ, ಅದೇನು ಅಂತಂದ್ರೆ ಗುರುರಾಯರಲ್ಲಿ ಪ್ರಾರ್ಥಿಸುವಂತಹ ಕ್ರಿಯೆ. ಅದೇನು ಅಂತಂದ್ರೆ ಒಂದ್ ಸ್ವಲ್ಪ ಜೀರಿಗೆ ಹಾಗೂ ಬೆಲ್ಲ ಇದನ್ನ ಒಂದು ಕೆಂಪು ವಸ್ತ್ರದಲ್ಲಿ ಹೊಟ್ಟೆಗೆ ಕಟ್ಟಿಕೊಳ್ಳುವಂಥದ್ದು. ಸೊ ಯಾವ ರೀತಿಯಾಗಿ ಒಂದು ಬಸರ ಹೆಣ್ಮಗಳು ಕಟ್ಕೊಳ್ತಾರೆ ಆ ರೀತಿಯಾಗಿ ಕಟ್ಕೊಂಡು ಯಾರಿಗೆ ನಿಜವಾಗಿ ಅಂದ್ರೆ ರೈತರೇ ಮಾಡಬೇಕಾದದ್ದು ಈ ವ್ರತವನ್ನ. ಯಾಕೆಂತಂದ್ರೆ ಅವರಿಗೇನೆ ಬಹಳ ಮುಖ್ಯವಾದದ್ದು. ಸೊ ಅವರು ಎಷ್ಟು ಸಂತೋಷದಿಂದ ಇರ್ತಾರೆ, ಅವರು ಎಷ್ಟು ಒಳ್ಳೆ ರೀತಿಯಿಂದ ಇರ್ತಾರೆ, ಅವ್ರ ಮನಸ್ಸು ಎಷ್ಟು ಪ್ರಫುಲ್ಲಿತವಾಗಿರ್ತದೆ, ಅಷ್ಟು ಇಡೀ ನಮ್ಮ ದೇಶ
ಸಮಾಜ, ಪ್ರತಿಯೊಬ್ಬ ಜೀವಿಯೂ ಕೂಡ ಸಂತೋಷದಿಂದ ಜೈ ಇರ್ತಾರೆ. ಜವಾನ್, ಜೈ ಜೈ ಕಿಸಾನ್ ಅಂತಾನೂ ಮಾತಿದೆ. ಸೊ ಅದಕ್ಕೆ ಇವತ್ತಿನ ದಿವಸ ಸ್ವಲ್ಪ ಜೀರಿಗೆ, ಬೆಲ್ಲ ಇದನ್ನ ಹೊಟ್ಟೆಯ ಭಾಗಕ್ಕೆ ಒಂದು ರೀತಿ ಬಸರ ಹೆಣ್ಮಗಳ ತರ ಅದನ್ನು ಕಟ್ಕೊಂಡು ಗುರು ರಾಘವೇಂದ್ರರ ಸನ್ನಿಧಾನದಲ್ಲಿ, ಸಿದ್ಧಾರೂಢರ ಸನ್ನಿಧಾನದಲ್ಲಿ, ಆಮೇಲೆ ಗುರುನಾಥಾರೂಢರ ಸನ್ನಿಧಾನದಲ್ಲಿ, ಸಾಯಿಬಾಬಾ ಗುಡಿಯಲ್ಲಿ ಗುರುವಿನ ಸ್ಥಾನಗಳು ಅಂತ ಹೇಳಿ ಗುರುಪೀಠಗಳು ಅಂತ ನಾವೇನೇನು ಹೇಳ್ತೇವೆ, ಸೊ ಅಂತಲ್ಲಿ ಹೋಗಿ ದೇವರಿಗೆ 7 ಪ್ರದಕ್ಷಿಣೆಯನ್ನು ಹಾಕಿ, ಗುರುಗಳಿಗೆ 7 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನ ಮಾಡಿ ಆ ಗಂಟನ್ನ ದೇವರ ಒಂದು ಗುರುಗಳ ಬಲಭಾಗದಲ್ಲಿ ಇಟ್ಟು ಗಟ್ಟಿಯಾದಂತಹ ಒಂದು ಪ್ರಾರ್ಥನೆಯನ್ನು ಮಾಡಿ ಅದರಲ್ಲಿರ್ತಕ್ಕಂಥ ಸ್ವಲ್ಪ ಜೀರಿಗೆ ಬೆಲ್ಲವನ್ನ ತಮ್ಮ ಹೊಲದಲ್ಲಿ ಅದನ್ನು ಅವರು ಹಾಕಿದಾಗ ಈ ಅನಾವೃಷ್ಟಿಯ ಏನು ಒಂದು ಪ್ರಸಂಗವನ್ನು ನೋಡ್ತೇವೆ, ಅಥವಾ ಬೆಳೆ ನಾಶವಾಗುವಂತಹ ಪ್ರಸಂಗ ಅಥವಾ ಬೆಳೆ ಬರದೇ ಇರತಕ್ಕಂತಹ ಪ್ರಸಂಗಗಳನ್ನು ಏನು ನೋಡ್ತೇವೆ, ಅದು ಆದಷ್ಟು ಕಡಿಮೆ ಆಗುತ್ತೆ. ಇದರಿಂದ ಒಂದು ಒಳ್ಳೆ ಇದಾಗ್ತದೆ. ಸೊ ಅದ್ರ ಜೊತೆಗೆ ಮೃತ್ತಿಕೆಯನ್ನ ಪೂಜೆ ಮಾಡಬೇಕು. ಅದಕ್ಕೆ ಮೃತ್ತಿಕೆ ಹನಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ ಮೃತ್ತಿಕೆ ದೇಹಿ ಮೇ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ ಅಂತ. ಅಂದ್ರೆ ಒಂದು ಮಣ್ಣಿನಿಂದ, ಅದಕ್ಕೆ ಮಣ್ಣಿನ ಒಂದು ಜಗಳ ಬಂತು ಅಂತಂದ್ರೆ ಹೆಣ್ಣು, ಹೊಣ್ಣು, ಮಣ್ಣು ಅಂತ ಹೇಳ್ತೇವೆ. ಸೊ ಈ ಮೂರರಲ್ಲೇ ಯಾವಾಗಿದ್ರೂ ಕೂಡ ಜಗಳ ಆಗುವಂಥದ್ದು. ಸೊ ಅದಕ್ಕೆ ಆ ಮಣ್ಣಿಗೆ ವಿಶೇಷವಾದಂತಹ ಪೂಜೆಯನ್ನು ಯಾವಾಗಿದ್ರೂ ಕೂಡ ಸಲ್ಲಿಸಲೇಬೇಕಾದದ್ದು. ಅದನ್ನ ಪ್ರಾರಂಭಿಕ ಹಂತದಲ್ಲಿ ಇವತ್ತಿನ ದಿವಸ ನಾನು ಫಾರ್ವರ್ಡ್ ರೈತ ಅಂತ ಹೇಳಿ ಇದನ್ನೆಲ್ಲ ಬಿಡ್ತಾ ಇದ್ದಾರೆ. ಆದ್ದರಿಂದ ರೈತರಿಗೆ ನಾನು ಹೇಳ್ತಾ ಇದ್ದೇನೆ, ಆ ಧರ್ಮಾಚರಣೆಗಳನ್ನು ಕೂಡ ಸರಿಯಾಗಿ ಮಾಡಿ ನಿಮಗೆ ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಕೂಡ ಪ್ರಾಪ್ತವಾಗ್ತವೆ. ಥ್ಯಾಂಕ್ ಯು ಸೊ ಮಚ್. ನೀವು 3 ಜನ ಗುರುಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದು ರೀತಿ ನಮ್ಗೆ ಆತಂಕ ಇತ್ತು ನಿಜ, ಬಟ್ ಹಲವಾರು ರೀತಿಯಲ್ಲಿ ಪರಿಹಾರ ಮಾರ್ಗವನ್ನು ಕೂಡ ನಮಗೆ ಕೊಟ್ಟಿದ್ದೀರಿ. ಒಂದು ಸ್ಥೈರ್ಯ, ಒಂದು ಧೈರ್ಯ ಎಲ್ಲ ಒಂದು ಕಡೆ ನಮ್ಮಲ್ಲಿ ನಾನು ಕೂಡ ಅನ್ಕೋತೀನಿ. ಆ ಆಶಾ ಭಾವನೆಯಲ್ಲಿಯೇ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್ ಗುರುಗಳು. ವಂದನೆಗಳು 3 ಜನ ಬಂದಿದ್ದಕ್ಕೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಹುಷಾರು ಮತ್ತೊಮ್ಮೆ, ಬಿಕಾಸ್ ಮಳೆ ಇನ್ನೂ ಕೂಡ ಬಿಟ್ಟು ಬಿಡದೆ ಕಾಡುತ್ತೆ. ತುಂಬ ನಮ್ಗೆ ಅರ್ಜೆಂಟ್ ಇಲ್ಲಪ್ಪ ಆ ಕೆಲಸವನ್ನು ಇನ್ನೊಂದಷ್ಟು ದಿನ ಮುಂದೂಡ್ಬೋದು ಅನ್ನೋಕ್ಕೆ ಸಾಧ್ಯ ಆದರೆ ಖಂಡಿತವಾಗ್ಲೂ ಮುಂದೂಡಿ. ಆ ಥರದ್ದೇನಾದರೂ ಇದ್ದ ಪಕ್ಷದಲ್ಲಿ, ಏಕೆಂದರೆ ಮಳೆ ಯಾವ ಸಮಯದಲ್ಲಿ ಹೇಗೆ ಕಾಡುತ್ತೋ ನಮಗೆ, ಅದು ಇಡೀ ರಾಜ್ಯಾದ್ಯಂತ ಮಳೆ ಇಷ್ಟು ಪ್ರಮಾಣದಲ್ಲಿ ಆಗ್ತಿರೋದ್ರಿಂದ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಅದೇ ಆಗಿತ್ತು, ನಿಮ್ಮನ್ನು ಎಚ್ಚರಿಸುವುದು. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.